ವೀಕ್ಷಕರೇ, ಒಬ್ಬ ಮಹಿಳೆ ಜೀವನದಲ್ಲಿ ತುಂಬಾ ಮೋಸ ಹೋಗಿ ಗರ್ಭಿಣಿಯಾಗಿ ಯಾವುದೋ ಒಂದು ಕಾರಣಕ್ಕೆ ಜೈಲಿಗೆ ಸೇರಿ ಅಲ್ಲಿ ಮಗುವನ್ನು ಕೂಡ ಹೆತ್ತು ಜೈಲಿನಿಂದ ಬಿಡುಗಡೆಯಾದ ನಂತರ ತನ್ನ ಮಗ ಒಬ್ಬ ಕೈದಿಯ ಮಗು ಅಂತ ಯಾರಿಂದಲೂ ಮೋಸ ಹೋಗದಂತೆ ಅವರ ಗುರುತನ್ನು ಮರೆಮಾಡಿ ಆ ಮಗುವಿನ ಉದ್ಧಾರಕ್ಕೋಸ್ಕರ ತನ್ನ ಎಲ್ಲಾ ಜೀವನವನ್ನು ಕೂಡ ತ್ಯಾಗ ಮಾಡ್ತಾಳೆ. ವೀಕ್ಷಕರೇ, ಒಂದು ತಾಯಿಯ ತ್ಯಾಗಕ್ಕೆ ಯಾವುದೇ ಮಿತಿ ಇರುವುದಿಲ್ಲ. ತನ್ನ ಮಗುವಿನ ಸುರಕ್ಷತೆ ಮತ್ತು ಭವಿಷ್ಯಕ್ಕೆ ಒಬ್ಬ ತಾಯಿ ಎಂತಹ ಕಷ್ಟಗಳನ್ನು ಕೂಡ ಎದುರಿಸ್ತಾಳೆ. ತಮ್ಮ ಜೀವನವನ್ನ ರೂಪಿಸ್ಕೊಳ್ಳೋಕೆ ತಾಯಿ ಯಾವ ರೀತಿ ಕಷ್ಟಪಡ್ತಾಳೆ ಅನ್ನೋದನ್ನ ಈ ಮೂವಿಯಲ್ಲಿ ತೋರಿಸ್ತಾ ಹೋಗ್ತಾರೆ. ವೀಕ್ಷಕರೇ, ಇವತ್ತು ನಾವು ಹೇಳೋಕೆ ಹೊರಟಿರೋ ಸಿನಿಮಾ ಕೇವಲ ಒಂದು ಸಾಮಾನ್ಯ ಥ್ರಿಲ್ಲರ್ ಅಥವಾ ಸಸ್ಪೆನ್ಸ್ ಮೂವಿ ಅಲ್ಲ. ಇದು ಒಬ್ಬ ತಾಯಿ ಮತ್ತು ಮಗನ ನಡುವಿನ ಮರೆಯಲಾಗದ ಸಂಬಂಧದ ಕತೆ. ಬದುಕುಳಿಯಲು ನಡೆಸುವ ಕಠಿಣ ಹೋರಾಟದ ಕತೆ. ಮೋಸ, ಭಯ ಮತ್ತು ತಿರುವುಗಳಿಂದ ತುಂಬಿದ ಒಂದು ರೋಮಾಂಚನಕಾರಿ ಪಯಣವಾಗಿದೆ. ವೀಕ್ಷಕರೇ, ಈ ಸಿನಿಮಾದಲ್ಲಿ ಬರುವಂತ ಪ್ರತಿಯೊಂದು ಟ್ವಿಸ್ಟ್ ಕೂಡ ನೀವು ಅಂದ್ಕೊಂಡ ರೀತಿ ಇರೋದೇ ಇಲ್ಲ. ಈ ಅದ್ಭುತ ಕಥೆಯ ಹೆಸರೇ ಬಾಲನ್ ದ ಬಾಯ್. ಹಾಗಾದ್ರೆ ಕತೆ ಶುರುವಾಗೋದು ಒಂದು ಜೈಲಿನ ಬಾಗಿಲು ತೆಗೆಯುವ ಸದಿನಿಂದ. ಅಲ್ಲಿ ಆಗ ತಾನೇ 5 ವರ್ಷದ ಕಠಿಣ ಶಿಕ್ಷೆಯನ್ನು ಮುಗಿಸಿ ಇಂದು ಅನ್ನುವಂತ ಒಬ್ಬ ಮಹಿಳೆ ತನ್ನ 5 ವರ್ಷದ ಪುಟ್ಟ ಮಗ ಬಾಲನ್ ಜೊತೆ ಹೊರಗೆ ಬರ್ತಾಳೆ. ವೀಕ್ಷಕರೇ, ಜೈಲಿನ ಕತ್ತಲೆಯ ಗೋಡೆಗಳ ನಡುವೆ ಇಂದು ತನ್ನ ಜೀವನದ 5 ವರ್ಷಗಳನ್ನ ಕಳೆದಿರ್ತಾಳೆ. ಅದೇ ಜೈಲಿನಲ್ಲಿ ಶ್ಯಾಮಲ ಅನ್ನೋ ಒಬ್ಬ ಪ್ರಭಾವಶಾಲಿ ಮತ್ತೆ ಕುಖ್ಯಾತ ಮಹಿಳಾ ಕೈದಿ ಕೂಡ ಇರ್ತಾಳೆ. ಶ್ಯಾಮಲ ಜೈಲಿನ ಒಳಗೆ ತನ್ನದೇ ಆದ ಒಂದು ರೌಡಿಸಮ್ ಅನ್ನ ಇಟ್ಕೊಂಡಿರ್ತಾಳೆ. ಜೈಲಿನಿಂದ ಹೊರಗೆ ಬಂದ ಮೇಲೆ ಹುಡುಗಿಯರ ಸಾಗಣೆ ಮತ್ತು ವೇಶ್ಯಾವಾಟಿಕೆಯಂತಹ ಅಕ್ರಮ ದಂಧೆ ನಡೆಸ್ತಾ ಇರ್ತಾಳೆ. ಜೈಲಿನಲ್ಲಿ ಶ್ಯಾಮಲ ಇಂದುಗೆ ತುಂಬಾ ಸಹಾಯ ಮಾಡಿರ್ತಾಳೆ. ಆದ್ರೆ ಆ ಸಹಾಯದ ಹಿಂದೆ ಒಂದು ಸ್ವಾರ್ಥ ಕೂಡ ಇರುತ್ತೆ. ಅವಳು ಇಂದುವನ್ನ ತನ್ನ ಕೆಟ್ಟ ದಂಧೆಗೆ ಎಳೆಯೋಕೆ ನೋಡ್ತಾ ಇರ್ತಾಳೆ. ಜೈಲಿನಿಂದ ಹೊರಬರುವ ಸಮಯದಲ್ಲಿ ಶ್ಯಾಮಲ ತನ್ನ ಕೈಯಲ್ಲಿ ಬರೆದಿದ್ದ ಫೋನ್ ನಂಬರ್ ಇರುವ ಒಂದು ಚಿಕ್ಕ ಕಾಗದವನ್ನ ಇಂದು ಕೈಗೆ ಕೊಡ್ತಾಳೆ. ಹೊರಗೆ ಬಂದ ತಕ್ಷಣ ನನ್ನನ್ನು ಸಂಪರ್ಕ ಮಾಡುವಂತ ಹೇಳಿರ್ತಾಳೆ. ನನ್ನ ಕೆಲಸಕ್ಕೆ ನಿನ್ನಂತ ಬುದ್ಧಿವಂತ ಹೆಂಗಸಿನ ಅವಶ್ಯಕತೆ ಇದೆ ಅಂತ ಹೇಳಿರ್ತಾಳೆ. ಅಷ್ಟೇ ಅಲ್ಲ, ಜೈಲಿನ ಮಹಿಳಾ ಪೊಲೀಸ್ ಅಧಿಕಾರಿ ಕೂಡ ಇಂದುಗೆ ಒಂದು NGO ಕಾರ್ಡ್ ಕೂಡ ಕೊಟ್ಟಿರ್ತಾಳೆ. ಇದನ್ನ ಸಂಪರ್ಕ ಮಾಡಿದ್ರೆ ನಿನಗೆ ಕೆಲಸ ಸಿಗ್ಬೋದು, ಹಾಗೆ ಹೊಸ ಜೀವನ ಕೂಡ ಶುರು ಮಾಡ್ಬೋದು ಅಂತ ಹೇಳಿರ್ತಾಳೆ. ಆದ್ರೆ ಇಂದುಗೆ ಗೊತ್ತಿತ್ತು, ಯಾರಾದ್ರೂ ಒಬ್ಬರ ಜೊತೆ ಸಂಪರ್ಕದಲ್ಲಿದ್ದಾರೆ ತನ್ನ ಹಳೆಯ ಜೀವನ, ತನ್ನ ಹಿಂದಿನ ಗುರುತು ಎಲ್ಲವೂ ಕೂಡ ಹೊರಗೆ ಬರುತ್ತೆ ಅಂತ. ಅದಕ್ಕೋಸ್ಕರನೇ ಜೈಲಿನಿಂದ ಹೊರಗೆ ಕಾಲಿಟ್ಟ ತಕ್ಷಣ ಆ ಶ್ಯಾಮಲ ಕೊಟ್ಟ ಫೋನ್ ನಂಬರ್ ಮತ್ತೆ ಪೊಲೀಸ್ ಕೊಟ್ಟ NGO ಕಾರ್ಡ್ ಅನ್ನ ಕಸದ ಬುಟ್ಟಿಗೆ ಎಸೆದು ಬಿಡ್ತಾಳೆ. ಯಾಕಂದ್ರೆ ಇಂದುವಿನ ಮುಂದೆ ಇಟ್ಟುಕೊಂಡಿದ್ದ ಒಂದೇ ಒಂದು ಗುರಿ ತನ್ನ ಪುಟ್ಟ ಮಗ ಬಾಲನ್ಗೆ ಸುರಕ್ಷಿತವಾದ ಭವಿಷ್ಯ ಕೊಡಬೇಕು ಅಂತ. ಅದಕ್ಕಾಗಿ ಅವಳು ತನ್ನ ಜೀವನಕ್ಕೆ ಒಂದು ಕಠಿಣ ನಿಯಮವನ್ನ ಮಾಡ್ಕೋತಾಳೆ. ಯಾವುದೇ ಒಂದು ಜಾಗದಲ್ಲಿ ಹೆಚ್ಚು ದಿನ ಇರಬಾರ್ದು, ಯಾರ ಜೊತೆಯೂ ಕೂಡ ಭಾವನಾತ್ಮಕ ಸಂಬಂಧ ಬೆಳೆಸ್ಕೋಬಾರ್ದು, ಮತ್ತೆ ತನ್ನ ನಿಜವಾದ ಗುರುತನ್ನು ಯಾವತ್ತಿಗೂ ಯಾರಿಗೂ ಕೂಡ ಹೇಳ್ಬಾರ್ದು ಅಂತ. ಬಾಲನ್ಗೂ ಕೂಡ ಚಿಕ್ಕ ವಯಸ್ಸಿನಿಂದಲೇ ಅದೇ ಪಾಠ ಕಲಿಸಿರ್ತಾಳೆ. ನಾವು ಯಾವ ಹೊಸ ಜಾಗಕ್ಕೆ ಹೋದ್ರೂ ನಮ್ಮ ಹೆಸರು, ನಮ್ಮ ಕತೆ, ನಮ್ಮ ಹಿಂದಿನ ಜೀವನದ ಎಲ್ಲವೂ ಕೂಡ ಬದಲಾಗಬೇಕು. ನಾನು ಹೇಳೋ ಕಥೆಯನ್ನೇ ನೀನು ಸತ್ಯ ಅಂತ ಹೇಳಬೇಕು. ಮತ್ತು ಮುಖ್ಯವಾಗಿ ಪೊಲೀಸರು ಮತ್ತೆ ಅಪರಿಚಿತ ಜನರಿಂದ ಯಾವಾಗಲೂ ದೂರ ಇರಬೇಕು ಅಂತ ಹೇಳಿರ್ತಾಳೆ. ಜೈಲಿನ ಬಂಧನದಿಂದ ಹೊರಬಂದ ನಂತರ ಹಸಿವು ಮತ್ತೆ ಆಯಾಸದಿಂದ ಸುಸ್ತಾಗಿದ್ದ ಇಂದು ತನ್ನ ಮಗನ ಕೈ ಹಿಡಿದು ಒಂದು ಚಿಕ್ಕ ಬಸ್ ಸ್ಟ್ಯಾಂಡ್ ಹತ್ರ ಹೋಟೆಲ್ಗೆ ಬರ್ತಾಳೆ. ಆ ಹೋಟೆಲ್ನ ಮಾಲೀಕ ಒಬ್ಬ ವಯಸ್ಸಾದ ತಾತ. ಅವರು ಎಷ್ಟೇ ವಯಸ್ಸಾದ್ರೂ ಕೂಡ ತಮ್ಮ ಶಕ್ತಿಯಿಂದ ಇಡೀ ಹೋಟೆಲ್ನ ನೋಡ್ಕೊತಿರ್ತಾರೆ. ಆದ್ರೆ ವಯಸ್ಸಾಗಿರೋದ್ರಿಂದ ಕೆಲಸದ ಒತ್ತಡ ಮತ್ತೆ ಆಯಾಸದಿಂದ ತುಂಬಾ ಕಷ್ಟಪಡ್ತಿರ್ತಾರೆ. ಇಂದು ಮತ್ತೆ ಬಾಲನ್ ಬಳಿ ಹೊಟ್ಟೆ ತುಂಬ ಊಟ ಮಾಡಲು ₹1 ಕೂಡ ದುಡ್ಡು ಇರೋದಿಲ್ಲ. ಇಂದು ನೇರವಾಗಿ ತಾತನ ಬಳಿ ಹೋಗಿ ಹೇಳ್ತಾಳೆ, ನಮ್ಮ ಬಳಿ ಊಟಕ್ಕೆ ಹಣ ಇಲ್ಲ, ಆದ್ರೆ ನೀವು ನಮಗೆ ಊಟ ಕೊಟ್ರೆ ನಾನು ನಿಮ್ಮ ಹೋಟೆಲ್ನಲ್ಲಿ ಎಲ್ಲಾ ಕೆಲಸ ಮಾಡ್ತೀನಿ ಅಂತ. ತಾತ ಅವಳ ಪರಿಚಯ ಕೇಳಿದಾಗ ಇಂದು ಒಂದೇ ಕ್ಷಣದಲ್ಲಿ ಹೊಸ ಕಥೆಯನ್ನ ಕಟ್ಟಿಬಿಡ್ತಾಳೆ. ನನ್ನ ಗಂಡನನ್ನ ಕಾಡಿನಲ್ಲಿ ಆನೆ ತುಳಿದು ಕೊಂದು ಬಿಟ್ಟಿದೆ ಅಂತ ಹೇಳ್ತಾಳೆ. ಅದಾದ್ಮೇಲೆ ನಾವು ಮನೆ ಇಲ್ಲದೆ ಅಲೆದಾಡುತ್ತಿದ್ದೇವೆ ಅಂತ ಸುಳ್ಳು ಹೇಳ್ತಾಳೆ. ತನ್ನ ಹೆಸರು ಇಂದು ಅಂತಲೂ ತನ್ನ ಮಗನ ಹೆಸರು ಅಭಿಷೇಕ್ ಅಂತಲೂ ಹೇಳ್ತಾಳೆ. ಈ ಬಡ ತಾಯಿ ಮತ್ತೆ ಮಗನ ಪರಿಸ್ಥಿತಿ ನೋಡಿ ತಾತನ ಮನಸ್ಸು ಕರಗುತ್ತದೆ. ಅವರು ಇಬ್ಬರಿಗೂ ಕೂಡ ಹೋಟೆಲ್ನಲ್ಲಿ ಕೆಲಸ ಮಾಡಲು ಅವಕಾಶ ಕೊಡ್ತಾರೆ. ಇಂದು ತುಂಬಾ ಶ್ರಮಜೀವಿ ಆಗಿರ್ತಾಳೆ. ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಎದ್ದು ಎಲ್ಲಾ ಕೆಲಸವನ್ನ ಶುರು ಮಾಡ್ತಿದ್ಲು. ರಾತ್ರಿ ಎಲ್ಲರೂ ಕೂಡ ಮಲಗಿದ ಮೇಲೂ ಕೂಡ ಹೋಟೆಲ್ನ ಪ್ರತಿಯೊಂದು ಮೂಲೆಯನ್ನ ಸ್ವಚ್ಛ ಮಾಡ್ತಿರ್ತಾಳೆ. ಅವಳ ಪರಿಶ್ರಮದಿಂದ ಕೆಲವೇ ದಿನಗಳಲ್ಲಿ ಚಿಕ್ಕ ಅಂಗಡಿ ಹೋಟೆಲ್ ರೂಪಕ್ಕೆ ಬದಲಾಗ್ಬಿಡುತ್ತೆ. ಮೊದಲು ಖಾಲಿಯಾಗಿದ್ದ ಹೋಟೆಲ್ಗೆ ನಿಧಾನವಾಗಿ ಗ್ರಾಹಕರು ಬರೋಕೆ ಶುರು ಮಾಡ್ತಾರೆ. ವ್ಯಾಪಾರ ಜಾಸ್ತಿ ಆಗ್ತದೆ, ತಾತನ ಆದಾಯ ಕೂಡ ಹೆಚ್ಚಾಗುತ್ತೆ. ಇಂದುನ ಪ್ರಾಮಾಣಿಕತೆ ಮತ್ತೆ ಕೆಲಸದ ನಿಷ್ಠೆಯಿಂದ ಆ ವಯಸ್ಸಾದ ತಾತನ ಮನಸ್ಸು ಕೂಡ ನಿಧಾನವಾಗಿ ಕರಗುತ್ತೆ. ಅವರಿಗೆ ಇಂದು ತನ್ನ ಸ್ವಂತ ಮಗಳಂತೆ ಕಾಣೋಕೆ ಶುರು ಮಾಡ್ತಾರೆ ಮತ್ತು ಚಿಕ್ಕ ಬಾಲನ್ ತಮ್ಮ ಮೊಮ್ಮಗನಂತೆ ಅನಿಸತೊಡಗುತ್ತೆ. ಒಂದು ಸಂಜೆ
ತಾತ ತುಂಬಾ ಭಾವುಕರಾಗಿ ಇಂದು ಬಳಿ ಹೇಳ್ತಾರೆ, ಇನ್ನು ನೀವಿಬ್ರು ಕೂಡ ಆ ಹೋಟೆಲ್ನಲ್ಲಿ ಚಿಕ್ಕ ಕೋಣೆಯಲ್ಲಿ ಮಲಗುವ ಅವಶ್ಯಕತೆ ಇಲ್ಲ. ನಾಳೆಯಿಂದ ನನ್ನ ಮನೆಗೆ ಬನ್ನಿ. ನನ್ನ ಮಗಳು ಮತ್ತೆ ಮೊಮ್ಮಗನಂತೆ ಗೌರವದಿಂದ ನನ್ನ ಜೊತೆ ನೋಡ್ಕೋತೀನಿ ಅಂತ ಹೇಳ್ತಾನೆ. ಆದರೆ ತಾತನ ಈ ಪ್ರೀತಿ ಮತ್ತೆ ಆತ್ಮೀಯತೆಯೇ ಇಂದುಗೆ ದೊಡ್ಡ ಅಪಾಯವಾಗಿ ಕಾಣುತ್ತೆ. ಯಾಕಂದ್ರೆ ಇಂದುಗೆ ಚೆನ್ನಾಗಿ ಗೊತ್ತಿತ್ತು, ಎಲ್ಲಿ ಸಂಬಂಧಗಳು ಬೆಳೆಯುತ್ತವೋ ಅಲ್ಲಿ ತನ್ನ ಹಳೆಯ ಜೀವನ ಹೊರಗೆ ಬರುವ ಅಪಾಯ ಕೂಡ ಹೆಚ್ಚಾಗಿರುತ್ತೆ ಅಂತ. ಯಾರಾದರೂ ತನ್ನ ಬಗ್ಗೆ ಹೆಚ್ಚು ತಿಳಿದುಕೊಂಡ್ರೆ ತನ್ನ ಮಗನ ಸುರಕ್ಷತೆ ಅಪಾಯಕ್ಕೆ ಸಿಲುಕುತ್ತದೆ. ಆದ್ದರಿಂದ ಅದೇ ರಾತ್ರಿ ತಾತ ಗಾಢ ನಿದ್ದೆಯಲ್ಲಿ ಇರುವಾಗ ಇಂದು ಬಾಗಿಲಿನ ಕೀಯನ್ನ ಹೊರಗಡೆ ಇಟ್ಟು ಮಲಗಿದ್ದ ತನ್ನ ಮಗನನ್ನ ಎತ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಮರುದಿನ ಬೆಳಗ್ಗೆ ತಾತ ಹೋಟೆಲ್ಗೆ ಬಂದಾಗ ಹೊರಗೆ ಕೀ ಇರುವುದು ಕಾಣುತ್ತೆ. ಆದ್ರೆ ಇಂದು ಮತ್ತು ಆ ಮಗು ಎಲ್ಲೂ ಇರಲಿಲ್ಲ. ಅವರು ಇಬ್ಬರು ಕಾಣೆಯಾಗಿದ್ರು. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ಪುಟ್ಟ ಬಾಲನ್ ತನ್ನ ತಾಯಿಯನ್ನ ನೋಡಿ ಮುಗ್ಧವಾಗಿ ಕೇಳ್ತಾನೆ, ಅಮ್ಮ, ನಮಗೆ ಇಷ್ಟೊಂದು ಒಳ್ಳೆಯವರಾಗಿದ್ದ ತಾತನ ಮನೆ ಏಕೆ ಬಿಟ್ಟು ಬಂದು ಅಂತ. ಆಗ ಇಂದು ಹೇಳ್ತಾಳೆ, ನಮ್ಮ ಜಗತ್ತಿನಲ್ಲಿ ನಾವು ಇಬ್ರು ಮಾತ್ರ ಸಾಕು. ನಮ್ಗೆ ಬೇರೆ ಯಾರ ಸಹಾಯ ಕೂಡ ಬೇಡ. ಯಾರನ್ನು ಕೂಡ ಹತ್ರ ಮಾಡ್ಕೋಬಾರ್ದು ಅಂತ ಹೇಳ್ತಾಳೆ. ನಂತರ ತನ್ನ ಮಗನ ಕಿವಿಯಲ್ಲಿ ನಿಧಾನವಾಗಿ ಹೇಳ್ತಾಳೆ, ಈಗ ನಮ್ಮ ಹೊಸ ಕತೆ ಶುರು ಆಗುತ್ತೆ. ಇನ್ನು ಮುಂದೆ ನಿನ್ನ ಹೆಸರು ಅಭಿಜಿತ್ ಅಲ್ಲ, ಅಭಿಷೇಕ್ ಅಂತ. ಇದಾದ ನಂತರ ಇಂದು ತನ್ನ ಮಗನನ್ನ ಕರ್ಕೊಂಡು ಮತ್ತೊಂದು ಹೊಸ ನಗರಕ್ಕೆ ಹೋಗ್ತಾಳೆ. ಅಲ್ಲಿ ಮೇಣದ ಬತ್ತಿ ತಯಾರಿಸುವ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರ್ತಾಳೆ. ಹಣ ಸಂಪಾದನೆಗಾಗಿ ರಾತ್ರಿ ಸಮಯದಲ್ಲಿ ಒಂದು ಸಿನಿಮಾ ಥಿಯೇಟರ್ ಅಲ್ಲಿ ಕ್ಲೀನಿಂಗ್ ಕೆಲಸವನ್ನು ಕೂಡ ಶುರು ಮಾಡ್ತಾಳೆ. ಕೆಲವು ದಿನ ತುಂಬಾ ಚೆನ್ನಾಗಿ ನಡೆಯುತ್ತಿತ್ತು. ಆದ್ರೆ ಒಂದು ದಿನ ಸಿನಿಮಾ ಹಾಲ್ ಮ್ಯಾನೇಜರ್ ಇಂದುವನ್ನ ಕರೆದು, ನೀವು ಕೆಲಸವನ್ನ ಮುಂದುವರಿಸಬೇಕು ಅಂದ್ರೆ ನಿಮ್ಮ ಊರಿನ ಗುರುತಿನ ಚೀಟಿ, ವೋಟರ್ ಐಡಿ ಕೊಡಬೇಕು ಅಂತ. ಇವೆಲ್ಲ ಇಲ್ಲ ಅಂದ್ರೆ ನಾಳೆಯಿಂದ ಕೆಲಸಕ್ಕೆ ಬರಬೇಡಿ ಅಂತ ಹೇಳ್ಬಿಡ್ತಾನೆ. ವೋಟರ್ ಐಡಿ ಅನ್ನೋ ಮಾತು ಕೇಳಿದ ತಕ್ಷಣ ಇಂದು ಎಚ್ಚರವಾಗ್ತಾಳೆ. ಯಾಕಂದ್ರೆ ಒಂದು ದಾಖಲೆಯನ್ನ ಕೊಟ್ಟರು ಕೂಡ ತನ್ನ ನಿಜವಾದ ಗುರುತು ಹೊರಗೆ ಬರೋದು ಅನ್ನೋ ಭಯ ಅವಳಿಗಿರುತ್ತೆ. ಆ ರಾತ್ರಿ ಇಂದು ಆ ನಗರವನ್ನು ಬಿಟ್ಟು ಮತ್ತೊಂದು ಹೊಸ ನಗರಕ್ಕೆ ಹೊರಟು ಹೋಗ್ತಾಳೆ. ಅಲ್ಲೂ ಕೂಡ ಇಂದಿನ ನಿಯಮ ಯಾವಾಗಲೂ ಒಂದೇ ಆಗಿರುತ್ತೆ. ಹೊಸ ಜಾಗಕ್ಕೆ ಹೋದ ತಕ್ಷಣ ತನ್ನ ಹೆಸರು ಬದಲಾಯಿಸ್ಕೋಬೇಕು, ತನ್ನ ಕಥೆಯನ್ನ ಬದಲಾಯಿಸ್ಕೋಬೇಕು, ತನ್ನ ಹಿಂದಿನ ಜೀವನದ ಪ್ರತಿಯೊಂದು ಗುರುತನ್ನು ಕೂಡ ಅಳಿಸಬೇಕು. ಅವಳು ಬಾಲನ್ಗೆ ಕೂಡ ಮತ್ತೆ ಮತ್ತೆ ಎಚ್ಚರಿಕೆ ಕೊಡ್ತಿರ್ತಾಳೆ, ನಾನು ನಿನಗೆ ಯಾವ ಕತೆ ಹೇಳ್ತೇನೋ ಅದೇ ನಿಜ ಅಂತ ನೀನು ಎಲ್ರ ಮುಂದೆ ಹೇಳಬೇಕು. ಒಂದು ಸಣ್ಣ ತಪ್ಪು ಕೂಡ ನಮ್ಮ ಜೀವನವನ್ನ ಮುಗಿಸಿಬಿಡ್ಬೋದು ಅಂತ ಹೇಳ್ತಾಳೆ. ಒಂದು ಬಾರಿ ಇಂದು ಒಂದು ಹೊಸ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರ್ತಾಳೆ. ಅಲ್ಲಿ ತನ್ನನ್ನ ಮುಸ್ಲಿಂ ಮಹಿಳೆ ಅಂತ ಪರಿಚಯ ಮಾಡ್ಕೊಳ್ತಾಳೆ. ಆದ್ರೆ ಅಲ್ಲಿ ಕೆಲಸ ಮಾಡುವ ಮಹಿಳೆಯರು ಅವಳಿಗೆ ಮತ್ತೊಂದು ಮದುವೆ ಮಾಡಿಕೊಳ್ಳುವ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾರೆ. ನೀನು ಒಬ್ಬಳೇ ಇದ್ದೀಯಲ್ಲ, ಹೊಸ ಜೀವನವನ್ನ ಶುರು ಮಾಡು, ಹೀಗೆ ಸಲಹೆ ಕೊಡ್ತಾರೆ. ಆದ್ರೆ ಹೊಸ ಸಂಬಂಧದ ಮಾತು ಕೇಳಿದ ತಕ್ಷಣ ಇಂದುಗೆ ಮತ್ತೆ ಭಯ ಶುರುವಾಗುತ್ತೆ. ಯಾಕಂದ್ರೆ ಸಂಬಂಧಗಳು ಬಂದ್ರೆ ಪ್ರಶ್ನೆಗಳು ಬರುತ್ತೆ, ಪ್ರಶ್ನೆಗಳು ಬಂದ್ರೆ ಸತ್ಯ ಹೊರಗೆ ಬರುತ್ತೆ. ಆದ್ರಿಂದ ಅವಳು ಅಲ್ಲಿಂದಲೂ ಕೂಡ ತಕ್ಷಣ ಹೊರಟು ಹೋಗ್ತಾಳೆ. ನಂತರ ಮತ್ತೊಂದು ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರ್ತಾಳೆ. ಈ ಬಾರಿ ಅವಳು ತನ್ನನ್ನ ಕ್ರಿಶ್ಚಿಯನ್ ಮಹಿಳೆ ಅಂತ ತೋರಿಸ್ಕೊಳ್ತಾಳೆ. ತನ್ನ ಹೆಸರು ಮೇರಿ ಮತ್ತೆ ತನ್ನ ಮಗನ ಹೆಸರು ಮೆನನ್ ಅಂತ ಹೇಳ್ತಾಳೆ. ವೀಕ್ಷಕರೇ, ಇವಳು ಯಾಕೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾಳೆ, ಇವಳ ಹಿಂದಿನ ರಹಸ್ಯ ಏನು, ಈ ಎಲ್ಲಾ ವಿಷಯವನ್ನು ಕೂಡ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ಹೋದ ಮೇಲೆ ವಿಧಿಯ ಆಟ ಕೂಡ ಬೇರೆ ಇರುತ್ತೆ. ಅದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಲು ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಹಿಂದೆ ಇಂದುವನ್ನ ಆ ತಾತನ ಹೋಟೆಲ್ನಲ್ಲಿ ನೋಡಿರ್ತಾನೆ. ಅವನು ಇಂದುವನ್ನ ನೋಡಿದ ತಕ್ಷಣ ಗುರುತಿಸ್ತಾನೆ. ಅವನು ಎಲ್ಲರ ಮುಂದೆ ಕೇಳ್ತಾನೆ, ನಿನ್ನ ಹೆಸರು ಇಂದು ಅಲ್ವಾ, ನೀನು ಆ ತಾತನ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ವಾ, ಹಾಗಾದ್ರೆ ಈಗ ಇಲ್ಲಿಗೆ ಯಾಕೆ ಬಂದೆ, ನಿನ್ನ ವೋಟರ್ ಐಡಿ ತೋರಿಸು ಅಂತ ಕೇಳ್ತಾನೆ. ಇಂದುನ ಹೃದಯ ಒಂದು ಕ್ಷಣ ನಿಂತಂತಾಗುತ್ತೆ. ಫ್ಯಾಕ್ಟರಿಯ ಮಾಲೀಕ ಮಧ್ಯೆ ಬಂದು ಹೇಳ್ತಾನೆ, ಅವಳ ಎಲ್ಲಾ ದಾಖಲೆಗಳು ಭೂಕುಸಿತದಲ್ಲಿ ಕಳೆದು ಹೋಗಿವೆ ಅಂತ ಹೇಳಿದ್ದಾಳೆ ಅಂತ. ಆದ್ರೆ ಆ ವ್ಯಕ್ತಿಯ ಅನುಮಾನ ಕಡಿಮೆ ಆಗೋದೇ ಇಲ್ಲ. ಅವನು ಇಂದುಗೆ ಒಂದರ ಹಿಂದೆ ಒಂದರಂತೆ ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾನೆ. ನಿನ್ನ ಗಂಡನ ಹೆಸರೇನು, ನಿನ್ನ ಹಳೆಯ ಮನೆಯ ಬಣ್ಣ ಏನು, ನಿನ್ನ ಮನೆ ಹೇಗಿತ್ತು, ಹೀಗೆ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾನೆ. ಆದ್ರೆ ಇಂದು ತನ್ನ ಭಯವನ್ನ ತೋರಿಸದೆ ಉತ್ತರ ಕೊಡ್ತಾಳೆ. ನನ್ನ ಗಂಡನ ಹೆಸರು ಲಿಯೋ, ಅವನು ಮೆಕ್ಯಾನಿಕ್ ಆಗಿರ್ತಾರೆ. ನಮ್ಮ ಮನೆ ಬಿಳಿ ಬಣ್ಣದ ಹುಲ್ಲಿನ ಚಾವಣಿ ಇರುವ ಮನೆ ಆಗಿತ್ತು. ನಮ್ಮ ಹತ್ರ ಹಳೆಯ ಸ್ಕೂಟರ್ ಇದೆ ಅಂತ ಹೇಳ್ತಾಳೆ. ಆ ವ್ಯಕ್ತಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾನೆ. ಅವನು ದೂರ ನಿಂತಿದ್ದ ಚಿಕ್ಕ ಬಾಲನ್ ಬಳಿ ಹೋಗ್ತಾನೆ ಮತ್ತು ಅದೇ ಪ್ರಶ್ನೆಗಳನ್ನ ಅವನಿಗೆ ಒಬ್ಬನೇ ಇದ್ದಾಗೆ ಕೇಳ್ತಾನೆ. ಯಾಕಂದ್ರೆ ಮಗನಿಂದ ಸತ್ಯ ಹೊರಗೆ ಬರ್ಬೋದು ಅಂತ ಅವನಿಗೆ ಅನ್ಸಿರುತ್ತೆ. ಆದ್ರೆ ಇಂದು ತನ್ನ ಮಗನಿಗೆ ಅವಳು ಹೇಳಿದ್ದ ಅಷ್ಟೂ ತರಬೇತಿಯನ್ನ ಮೊದಲೇ ಕೊಟ್ಟಿರ್ತಾಳೆ. ಚಿಕ್ಕ ಬಾಲನ್ ಯಾವುದೇ ಗೊಂದಲವಿಲ್ಲದೆ ತನ್ನ ತಾಯಿ ಹೇಳಿದ ಪ್ರತಿಯೊಂದು ಉತ್ತರವನ್ನ ಅದೇ ರೀತಿ ಹೇಳ್ಬಿಡ್ತಾನೆ. ಆ ವ್ಯಕ್ತಿಗೆ ಶಾಕ್ ಆಗ್ಬಿಡುತ್ತೆ. ಅವನ ಅನುಮಾನ ದೂರವಾಗುತ್ತೆ. ಆದ್ರೆ ಇಂದುಗೆ ಅರ್ಥವಾಗಿರುತ್ತೆ, ಈ ಜಾಗ ಕೂಡ ಅವಳಿಗೆ ಸುರಕ್ಷಿತ ಅಲ್ಲ ಅಂತ. ಆದ್ರಿಂದ ಅದೇ ರಾತ್ರಿ ಮತ್ತೊಮ್ಮೆ ತನ್ನ ಮಗನನ್ನ ಕರ್ಕೊಂಡು ಅಲ್ಲಿಂದ ಮಾಯವಾಗ್ತಾಳೆ. ವೀಕ್ಷಕರೇ, ಈ ಬಾರಿ ಇಂದು ಒಂದು ದೊಡ್ಡ ಮತ್ತು ಶ್ರೀಮಂತ ಮನೆಯಲ್ಲಿ ಕೇರ್ ಟೇಕರ್ ಕೆಲಸವನ್ನ ಪಡೆದಿರ್ತಾಳೆ. ಅಲ್ಲಿ ಅವಳು ತನ್ನ ಹೆಸರು ವಂದನಾ, ತನ್ನ ಮಗನ ಹೆಸರು ಮನು ಅಂತ ಹೇಳಿರ್ತಾಳೆ.
ಆ ಮನೆಯ ಮಾಲೀಕೆ ಇಂದುನ ಕೆಲಸ ನೋಡಿ ತುಂಬಾ ಖುಷಿಯಾಗಿರ್ತಾಳೆ. ಒಂದು ದಿನ ಮನೆಯ ಮಾಲೀಕೆ ಇಂದುಗೆ ತನ್ನ ಚಿಕ್ಕ ಮಗ ವಸುದೇವನ ಕೆಲವು ಮುಖ್ಯ ದಾಖಲೆಗಳ ಜೆರಾಕ್ಸ್ ತೆಗೆದುಕೊಂಡು ಬರಲು ಹೇಳಿರ್ತಾಳೆ. ಆದ್ರೆ ಇಂದು ಜೆರಾಕ್ಸ್ ಮಾಡಿಸಿಕೊಂಡು ಮನೆಗೆ ಹಿಂತಿರುಗುತ್ತಿದ್ದಾಗ ರಸ್ತೆಯಲ್ಲಿ ಒಂದು ದೊಡ್ಡ ಗುಂಪು ಸೇರಿರುವುದು ಅವಳು ನೋಡ್ತಾಳೆ. ಅಲ್ಲಿ ಜನರು ಕಿರಿಸ್ತಾ ಇರ್ತಾರೆ. ಅಲ್ಲಿ ಭಯಾನಕ ಘಟನೆ ನಡೆದಿರುತ್ತೆ. ಮಾಲಿಕೆಯ ಮಗ ವಸುದೇವ ಪ್ರತಿದಿನ ಹೋಗುತ್ತಿದ್ದ ಶಾಲಾ ಬಸ್ಗೆ ಭೀಕರ ಅಪಘಾತವಾಗಿರುತ್ತೆ. ಆ ಅಪಘಾತದಲ್ಲಿ ವಸುದೇವ ಸ್ಥಳದಲ್ಲಿ ಸತ್ತು ಹೋಗಿರ್ತಾನೆ. ಇದನ್ನ ನೋಡಿದ ಇಂದುಗೆ ತುಂಬಾ ಶಾಕ್ ಆಗುತ್ತೆ. ಆದ್ರೆ ಮುಂದಿನ ಕ್ಷಣವೇ ಒಂದು ಯೋಚನೆ ಅವಳ ತಲೆಗೆ ಬರುತ್ತೆ. ಈ ಸತ್ತ ಮಗುವಿನ ಗುರುತು ಮತ್ತು ಅದರ ನಿಜವಾದ ದಾಖಲೆಗಳು ತನ್ನ ಮತ್ತು ತನ್ನ ಮಗನಿಗೆ ಶಾಶ್ವತವಾದ ಹೊಸ ಗುರುತಾಗಬಹುದು ಅಂತ ಅವಳಿಗೆ ಅರ್ಥ ಆಗುತ್ತೆ. ಇಂದು ತಕ್ಷಣ ಮನೆಗೆ ವಾಪಸ್ ಬರ್ತಾಳೆ. ಯಾರಿಗೂ ಅನುಮಾನ ಬರದಂತೆ ತನ್ನ ಸಾಮಾನುಗಳನ್ನ ತೆಗೆದುಕೊಂಡು ತನ್ನ ಮಗನನ್ನ ಕರ್ಕೊಂಡು ಅಲ್ಲಿಂದಲೂ ಹೋಗೋಕೆ ಶುರು ಮಾಡ್ತಾಳೆ. ಅವಳ ಜೀವನದಲ್ಲಿ ಮತ್ತೆ ಅದೇ ಆಟ ಶುರುವಾಗುತ್ತೆ. ಹೊಸ ಜಾಗ, ಹೊಸ ಹೆಸರು, ಹೊಸ ಕತೆ ಮತ್ತು ಹೊಸ ಗುರುತು. ತಾಯಿ ಮಗ ಇಬ್ರು ಕೂಡ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಬೆಂಚ್ ಮೇಲೆ ಕೂತು ಊಟ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಇಂದುನ ಕಣ್ಣು ಒಬ್ಬ ವಿಚಿತ್ರ ಮಹಿಳೆ ಮೇಲೆ ಬೀಳುತ್ತೆ. ಅವಳಿಗೆ ಮನೆ ಇಲ್ದವಳು, ಮಾನಸಿಕವಾಗಿ ಅಸ್ವಸ್ಥಳಾಗಿರ್ತಾಳೆ. ಹಸುವಿನಿಂದ ಸುಸ್ತಾಗಿದ್ದ ಆ ಮಹಿಳೆಯನ್ನ ನೋಡಿ ಇಂದು ಅವಳ ಊಟವನ್ನ ಅವಳಿಗೆ ಕೊಡ್ತಾಳೆ. ಈ ಮಹಿಳೆ ಸಂತೋಷದಿಂದ ಊಟ ಮಾಡಲು ಶುರು ಮಾಡ್ತಾಳೆ. ಆ ಸಮಯದಲ್ಲಿ ಅವಳ ಹಳೆಯ ಹರಿದ ಚೀಲದಿಂದ ಒಂದು ಗುರುತಿನ ಚೀಟಿ ಕೆಳಗೆ ಬೀಳುತ್ತೆ. ಇಂದು ಅದನ್ನ ಎತ್ತಿಕೊಂಡು ನೋಡಿದಾಗ ಅದು ಒಂದು ಸರ್ಕಾರಿ ಮಾನಸಿಕ ಆಸ್ಪತ್ರೆಯ ಅಧಿಕೃತ ಗುರುತಿನ ಚೀಟಿ ಆಗಿರುತ್ತೆ. ಅದರ ಮೇಲೆ ಆ ಮಹಿಳೆಯ ಫೋಟೋ ಮತ್ತು ಹೆಸರು ಶರ್ಲಿ ಅಂತ ಇರುತ್ತೆ. ಆ ಮಹಿಳೆ ಇಂದು ಕೊಟ್ಟ ಊಟದಿಂದ ಖುಷಿಯಾಗ್ತಾಳೆ ಮತ್ತೆ ತನ್ನ ಗುರುತಿನ ಚೀಟಿಯನ್ನ ಅಲ್ಲೇ ಮರ್ತು ಹೋಗ್ತಾಳೆ. ಈಗ ಇಂದುವಿನ ಕೈನಲ್ಲಿ ಒಂದು ನಿಜವಾದ ಮತ್ತು ಅಧಿಕೃತ ಸರ್ಕಾರಿ ಗುರುತಿನ ಚೀಟಿ ಸಿಕ್ಕಿದೆ. ಈ ಗುರುತನ್ನ ಬಳಸಿಕೊಂಡು ಇಂದು ಸ್ಥಳೀಯ ಬ್ರೋಕರ್ ಅಪ್ಪೆ ಮೂಲಕ ಒಂದು ಹೊಸ ಕೆಲಸವನ್ನು ಹುಡುಕ್ತಾಳೆ. ಆ ಕೆಲಸ ಏನಂದ್ರೆ ದಟ್ಟವಾದ ಕಾಡಿನ ಮಧ್ಯೆ ಜನರ ಹೋರಾಟವೇ ಕಡಿಮೆ ಇರುವಂತಹ ಒಂದು ಹಳೆಯ ದೊಡ್ಡ ಬಂಗಲೆಯಲ್ಲಿ ವಯಸ್ಸಾದ ಅಜ್ಜಿಯ ಆರೈಕೆ ಮಾಡುವುದು. ಬ್ರೋಕರ್ ಅಪ್ಪೆ ಇಂದುಗೆ ಮೊದಲೇ ಎಚ್ಚರಿಕೆ ಕೊಡ್ತಾನೆ. ಆ ಅಜ್ಜಿ ತುಂಬಾ ಸಿಟ್ಟಿನ ಸ್ವಭಾವದವರು. ಯಾರ ಜೊತೆಗೂ ಕೂಡ ಸರಿಯಾಗಿ ಮಾತಾಡಲ್ಲ. ಸ್ವಲ್ಪ ವಿಚಿತ್ರ ಸ್ವಭಾವವಿದೆ, ಜಾಗ್ರತೆ ಅಂತ ಹೇಳಿರ್ತಾನೆ. ಆ ಅಜ್ಜಿಯ ಮಗ ಜೋಸೆಫ್ ವಿದೇಶದಲ್ಲಿ ಅಂದ್ರೆ ಯುಕೆಯಲ್ಲಿ ವಾಸಿಸ್ತಾ ಇರ್ತಾನೆ. ಆಗ ಇಂದು ಆ ಮಾನಸಿಕ ಅಸ್ವಸ್ಥ ಮಹಿಳೆಯ ಗುರುತಿನ ಚೀಟಿಯನ್ನು ತೋರಿಸಿ ನನ್ನ ಹೆಸರು ಶರ್ಲಿ ಅಂತ ಹೇಳ್ಕೊಡ್ತಾಳೆ. ತನ್ನ ಮಗನ ಜೊತೆ ಆ ಬಂಗಲೆಗೆ ಕಾಲಿಡ್ತಾಳೆ. ಅವರು ಒಳಗೆ ಬಂದ ತಕ್ಷಣ ಮನೆಯ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆಗುತ್ತೆ. ಇಂದು ಆ ಫೋನ್ ಎತ್ತಿದಾಗ ಅದು ವಿದೇಶದಿಂದ ಬಂದ ಕರೆ. ಅಜ್ಜಿಯ ಮಗ ಜೋಸೆಫ್ ಕರೆ ಮಾಡಿದ್ದ. ಅವನು ಹೇಳ್ತಾನೆ, ನಾನು ತಿಂಗಳಿಗೊಮ್ಮೆ ಮಾತ್ರ ಅಮ್ಮನ ಆರೋಗ್ಯ ವಿಚಾರಿಸೋಕೆ ಫೋನ್ ಮಾಡ್ತೀನಿ ಅಂತ. ಇಂದು ಫೋನ್ನಲ್ಲಿ ಮಾತನಾಡುತ್ತಿದ್ದಾಗಲೇ ಅವಳ ಬೆನ್ನ ಹಿಂದೆ ಏನೋ ಒಂದು ತಣ್ಣನೆ ವಸ್ತು ತಾಗಿದ ಅನುಭವ ಆಗುತ್ತೆ. ಅವಳು ನಿಧಾನವಾಗಿ ತಿರುಗಿ ನೋಡ್ತಾಳೆ. ಅಲ್ಲಿ ಆ ಅಜ್ಜಿ ತಮ್ಮ ವೀಲ್ ಚೇರ್ನಲ್ಲಿ ಕೂತು ಒಂದು ಬಂದೂಕನ್ನ ಅವಳಿಗೆ ತೋರಿಸ್ತಾ ಗಡಸು ಧ್ವನಿಯಲ್ಲಿ ಕೇಳ್ತಾಳೆ, ನೀನು ಯಾರು? ನನ್ನ ಮನೆಗೆ ಯಾಕೆ ಬಂದಿದ್ದೀಯಾ ಅಂತ. ಇಂದು ಯಾವುದೇ ಗಾಬರಿ ತೋರಿಸ್ದೆ ಶಾಂತವಾಗಿ ಉತ್ತರ ಕೊಡ್ತಾಳೆ, ನಾನು ಶರ್ಲಿ, ಬ್ರೋಕರ್ ಅಪ್ಪೆ ನನ್ನನ್ನು ಕಳಿಸಿದ್ದಾನೆ ಅಂತ. ಆಗ ಅಜ್ಜಿ ಸಮಾಧಾನ ಮಾಡ್ಕೊಂಡು ಹೇಳ್ತಾಳೆ, ನನಗೆ ತುಂಬಾ ಹಸಿವಾಗಿದೆ, ಹೋಗಿ ತಕ್ಷಣ ಏನಾದ್ರೂ ಚೆನ್ನಾಗಿ ಅಡಿಗೆ ಮಾಡು ಅಂತ ಹೇಳ್ತಾಳೆ. ಇಂದು ತಕ್ಷಣ ಅಡಿಗೆ ಮನೆಗೆ ಹೋಗಿ ರುಚಿಯಾದ ಊಟ ತಯಾರು ಮಾಡ್ತಾಳೆ. ಅಜ್ಜಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಚಿಕ್ಕ ಬಾಲನ್ ಮಾತ್ರ ಆಶ್ಚರ್ಯದಿಂದ ಅಜ್ಜಿಯನ್ನ ನೋಡ್ತಿರ್ತಾನೆ. ರಾತ್ರಿ ಇಂದು ಮತ್ತೆ ಬಾಲನ್ ತಮ್ಮ ಕೋಣೆಗೆ ಮಲಗಲು ಹೋಗ್ತಾರೆ. ಚಿಕ್ಕ ಬಾಲನ್ ಭಯದಿಂದ ನಿಧಾನವಾಗಿ ಕೇಳ್ತಾನೆ, ಅಮ್ಮ, ಅಜ್ಜಿ ಬಂದೂಕು ಹಿಡಿದು ಓಡಾಡ್ತಾಳೆ, ಅವಳು ನಮ್ಮನ್ನು ಕೊಂದು ಬಿಡ್ತಾಳಾ ಅಂತ ಕೇಳ್ತಾನೆ. ಆಗ ಇಂದು ಶಾಂತವಾಗಿ ಹೇಳ್ತಾಳೆ, ನೀನು ಭಯಪಡ್ಬೇಡ, ಒಂದು ವೇಳೆ ಅಂತಹ ಪರಿಸ್ಥಿತಿ ಬಂದ್ರೆ ನಾನೇ ಅವಳ ಕೆಲಸನ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ಬ್ರೋಕರ್ ಅಪ್ಪೆ ಇಂದುಗೆ ಮೊದಲೇ ಹೇಳಿರ್ತಾನೆ, ಆ ಅಜ್ಜಿಗೆ ತೀವ್ರವಾದ ಅಸ್ತಮ ಕಾಯಿಲೆ ಇದೆ ಅಂತ. ಇನ್ಹೇಲರ್ ಇಲ್ಲದೆ ಅವರು ಬದುಕಲು ಸಾಧ್ಯವಿಲ್ಲ ಅಂತ. ಮರುದಿನ ಬೆಳಿಗ್ಗೆ ಇಂದು ಅಜ್ಜಿ ಬಳಿ ಕೇಳ್ತಾಳೆ, ನಿಮ್ಮ ಸ್ವಂತ ಮಗನ ಜೊತೆ ಯಾಕೆ ನೀವು ಮಾತಾಡ್ತಾ ಇಲ್ಲ ಅಂತ. ಹಾಗೆ ಈ ದೊಡ್ಡ ಬಂಗಲೆಯಲ್ಲಿ ಒಬ್ಬರು ಯಾಕೆ ಜೀವನ ಮಾಡ್ತಿದ್ದೀರಿ ಅಂತ ಕೇಳ್ತಾಳೆ. ಆಗ ಅಜ್ಜಿ ತನ್ನ ಹಳೆಯ ಕಥೆಯನ್ನ ಹೇಳೋಕೆ ಶುರು ಮಾಡ್ತಾಳೆ. ನನ್ನ ಗಂಡ ಒಬ್ಬ ಫ್ರೀಡಂ ಫೈಟರ್, ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದವರು. ಅವರು ದೇಶಕ್ಕಾಗಿಯೇ ಅವರ ಜೀವವನ್ನೇ ಪಣಕ್ಕಿಟ್ಟವರು. ಆದ್ರೆ ಅವರ ಸ್ವಂತ ಮಗ ಅದೇ ಬ್ರಿಟಿಷರ ದೇಶಕ್ಕೆ ಹೋಗಿ ಅಲ್ಲಿ ಜೀವನ ಮಾಡ್ತಿದ್ದಾನೆ. ಅದನ್ನ ಅಜ್ಜಿ ಸಹಿಸಲಿಲ್ಲ. ಅವ್ರು ಹೇಳ್ತಾರೆ, ತನ್ನ ದೇಶಕ್ಕಾಗಿ ಹೋರಾಡಿದ ತಂದೆಯನ್ನ ಬಿಟ್ಟು ಅದೇ ದೇಶದವರ ಜೊತೆ ಹೋಗಿ ಬದುಕುತ್ತಿರುವ ಮಗನ ಮುಖವನ್ನು ನೋಡೋಕೆ ನನಗಿಷ್ಟ ಆಗೋದಿಲ್ಲ ಅಂತ ಹೇಳ್ತಾಳೆ. ನಂತರ ಅಜ್ಜಿ ತಮ್ಮ ಗಂಡನ ಹೋರಾಟದ ದಿನಗಳನ್ನ ನೆನಪಿಸ್ಕೊಳ್ತಾಳೆ. ಅವ್ರು ಹೇಳ್ತಾರೆ, ಬ್ರಿಟಿಷ್ ಪೊಲೀಸರು ನನ್ನ ಗಂಡನನ್ನು ಹಿಡಿಯಲು ತುಂಬಾ ಪ್ರಯತ್ನ ಮಾಡ್ತಾರೆ, ಆದ್ರೆ ಅವರಿಗೆ ಅವರನ್ನ ಹಿಡಿಯೋಕೆ ಸಾಧ್ಯವಾಗ್ಲಿಲ್ಲ. ಆಗ ಕೋಪಗೊಂಡ ಅವರು ನನ್ನನ್ನೇ ಕರ್ಕೊಂಡು ಹೋದ್ರು. 6 ತಿಂಗಳು ಕತ್ತಲೆ ಜೈಲಿನಲ್ಲಿ ಇಟ್ರು. ಕಬ್ಬಿಣದ ಸರಪಳಿಗಳಿಂದ ಕಟ್ಟಿ ಹಿಂಸೆ ನೀಡಿದ್ರು. ಆದ್ರೂ ನಾನು ನನ್ನ ಗಂಡನ ಬಗ್ಗೆ ಒಂದು ಮಾತನ್ನು ಕೂಡ ನಾನು ಹೇಳಿಲ್ಲ. ಅಜ್ಜಿಯ ಆ ಧೈರ್ಯ ಮತ್ತು ದೇಶಭಕ್ತಿಯನ್ನು ನೋಡಿ ಇಂದು ಮನಸ್ಸಿನೊಳಗೆ ತುಂಬಾ ಗೌರವ ಬೆಳೆಯುತ್ತೆ. ಇದುವರೆಗೂ ಯಾರನ್ನು ಹತ್ತಿರ ಮಾಡಿಕೊಳ್ಳದ ಹಿಂದೂ ಮೊದಲ ಬಾರಿಗೆ ಯಾರೋ ಒಬ್ಬರ ಮೇಲೆ ನಂಬಿಕೆ ಇಡೋಕೆ ಶುರು ಮಾಡ್ತಾಳೆ. ಇದಾದ ನಂತರ
ಇಂದು ತನ್ನ ಮಗನನ್ನ ಹತ್ತಿರದ ಶಾಲೆಗೆ ಸೇರಿಸ್ತಾಳೆ. ಅಲ್ಲಿ ತನ್ನ ಹೆಸರು ರಂಜಿನಿ ಅಂತ ಹೇಳ್ತಾಳೆ. ಮತ್ತೆ ತನ್ನ ಗಂಡ ವಿದೇಶದಲ್ಲಿ ಇದ್ದಾನೆ ಅನ್ನೋ ಸುಳ್ಳು ಕೂಡ ಹೇಳ್ತಾಳೆ. ತನ್ನ ಮಗನ ಹೆಸರನ್ನು ಮಾತ್ರ ಸದ್ಯದ ಆ ಮಗುವಿನ ಹೆಸರಾದ ವಸುದೇವ ಅಂತ ಶಾಲೆಯಲ್ಲಿ ನೋಂದಣಿ ಮಾಡಿಸ್ತಾಳೆ. ಶಾಲೆಯ ಮೊದಲ ದಿನ ಟೀಚರ್ ಚಿಕ್ಕ ವಸುದೇವನನ್ನ ನಿನ್ನ ಬಗ್ಗೆ ಎಲ್ರಿಗೂ ಪರಿಚಯ ಮಾಡಿಕೊಡು ಅಂತ ಹೇಳ್ತಾರೆ. ಆದ್ರೆ ಪುಟ್ಟ ಬಾಲನ್ ಗಾಬರಿ ಆಗ್ಬಿಡ್ತಾನೆ. ಯಾಕಂದ್ರೆ ಇದುವರೆಗೆ ಅವನ ತಾಯಿ ಅವನಿಗೆ ತುಂಬಾ ಹೆಸರುಗಳನ್ನ ಕಲಿಸಿದ್ಲು. ಅಭಿಜಿತ್, ಅಭಿಷೇಕ್, ಮನು, ಮೆನನ್ ಈ ಹೆಸರುಗಳು ಅವನ ತಲೆಯಲ್ಲಿ ಒಟ್ಟಿಗೆ ಓಡಾಡೋಕೆ ಶುರುವಾಗ್ತವೆ. ಅವನು ಏನು ಹೇಳ್ಬೇಕು ಅಂತ ಒಂದು ತಕ್ಷಣ ಅರ್ಥ ಆಗದೆ ನಿಂತು ಬಿಡ್ತಾನೆ. ಆದ್ರೆ ಟೀಚರ್ ಅದನ್ನ ನೋಡಿ ಸುಮ್ಮನಾಗ್ತಾರೆ. ಇನ್ನೊಂದು ಕಡೆ ಅಜ್ಜಿಯ ಮನೆಯ ತೋಟದಲ್ಲಿ ಸಿಹಿಯಾದ ಮಾವಿನ ಮರಗಳಿರ್ತವೆ. ಹಳ್ಳಿಯ ಕೆಲವು ಹುಡುಗರು ಮಾವಿನ ಹಣ್ಣನ್ನ ಕದಿಯೋಕೆ ಬೌಂಡ್ರಿ ಗೋಡೆ ಹಾರಿ ಒಳಗೆ ಬರ್ತಾರೆ. ಅಷ್ಟರಲ್ಲಿ ಅಜ್ಜಿ ತಮ್ಮ ವೀಲ್ ಚೇರ್ನಲ್ಲಿ ಹೊರಗೆ ಬರ್ತಾರೆ. ಅಲ್ಲೂ ಕೂಡ ಅಜ್ಜಿಯ ಕೈಯಲ್ಲಿ ಬಂದೂಕ್ ಇರುತ್ತೆ. ಅವರು ಹುಡುಗರ ಕಡೆ ನೇರವಾಗಿ ಗುಂಡು ಹಾರಿಸ್ತಾರೆ. ಗುಂಡಿನ ಶಬ್ದ ಕೇಳಿ ಹುಡುಗರು ಭಯದಿಂದ ಕಿರುಚುತ್ತಾ ಅಲ್ಲಿಂದ ಓಡಿ ಹೋಗ್ತಾರೆ. ಇದನ್ನ ನೋಡಿ ಇಂದುಗೆ ಕೋಪ ಬಂದು ಹೇಳ್ತಾಳೆ, ಅಜ್ಜಿ ಏನ್ ಮಾಡ್ತಾ ಇದ್ದೀರಾ ನೀವು? ಮಕ್ಕಳ ಜೀವ ತೆಗೆಯಕ್ಕೆ ನೋಡ್ತಿದ್ದೀರಾ ಅಂತ. ಆಗ ಅಲ್ಲಿದ್ದ ಚಿಕ್ಕ ಬಾಲನ್ ತಾಯಿಗೆ ನಿಧಾನವಾಗಿ ಹೇಳ್ತಾನೆ, ಅಮ್ಮ, ಈ ಅಜ್ಜಿಗೆ ಚಹಾದಲ್ಲಿ ವಿಷ ಹಾಕಿ ಕೊಂದು ಬಿಡೋಣ ಅಂತ. ಆ ಸಮಯದಲ್ಲಿ ಅಜ್ಜಿ ನಗುತ್ತಾ ಒಂದು ರಹಸ್ಯವನ್ನ ಹೇಳ್ತಾಳೆ. ನನ್ನ ಬಂದೂಕಿನಲ್ಲಿ ನಿಜವಾದ ಗುಂಡುಗಳಿಲ್ಲ. ಅವು ಬರೀ ಖಾಲಿ ಬುಲೆಟ್ಗಳು. ಅವು ಕೇವಲ ಶಬ್ದ ಮಾಡ್ತವೆ ಅಂತ. ಅಜ್ಜಿ ಮುಂದುವರಿಸಿ ಹೇಳ್ತಾಳೆ, ನಾನು ಇಲ್ಲಿಗೆ ಒಬ್ಳೇ ಇರ್ತೀನಿ. ಅದಕ್ಕೋಸ್ಕರ ಇಡೀ ಊರಲ್ಲಿ ಒಂದು ಭಯದ ಕತೆ ಹರಡಿಸಿದ್ದೀನಿ ಅಂತ. ಈ ಬಂಗಲೆಯಲ್ಲಿ ಒಬ್ಬ ಹುಚ್ಚಿ ಮುದುಕಿದ್ದಾಳೆ. ಅವಳು ಬಂದವರನ್ನೆಲ್ಲ ಗುಂಡು ಹೊಡೆದು ಕೊಲ್ತಾಳೆ ಅಂತ ಸುಳ್ಳು ಹೇಳಿದ್ದೀನಿ. ಇದರಿಂದಲೇ ಕಳ್ಳರು ಮತ್ತು ಕೆಟ್ಟವರು ಯಾರು ಕೂಡ ಹತ್ರ ಬರ್ತಾ ಇಲ್ಲ ಅಂತ ಹೇಳ್ತಾಳೆ. ಕಾಲ ಕಳೆದಂತೆ ಅಜ್ಜಿ ಇಂದು ಮತ್ತು ಚಿಕ್ಕ ವಸುದೇವನ ನಡುವೆ ಒಂದು ಅದ್ಭುತ ಸಂಬಂಧ ಬೆಳೆದುಕೊಳ್ಳುತ್ತೆ. ಇಲ್ಲಿಯವರೆಗೆ ಒಂಟಿಯಾಗಿದ್ದ ಅಜ್ಜಿಗೆ ಈ ಪುಟ್ಟ ಮಗುವಿನ ಜೊತೆ ಸಮಯ ತುಂಬಾ ಇಷ್ಟ ಆಗುತ್ತೆ. ಆದ್ರೆ ಅಜ್ಜಿಯ ಕಣ್ಣಿಗೆ ಒಂದು ವಿಷಯ ಬೀಳುತ್ತೆ. ಇಂದು ತನ್ನ ಮಗನನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಮೇನ್ ರೋಡ್ ಅಲ್ಲಿ ಹೋಗೋದ್ ಬಿಟ್ಟು ಇಂದಿನ ದಟ್ಟ ಕಾಡಿನ ಗುಪ್ತ ದಾರಿಯನ್ನ ಬಳಸ್ತಿರ್ತಾಳೆ. ಒಂದು ದಿನ ಅಜ್ಜಿ ಇಂದುವನ್ನ ಕೇಳ್ತಾಳೆ, ನೀನು ಯಾಕೆ ಈಗ ಎಲ್ರಿಗೂ ಕಾಣದಂತೆ ಬದುಕ್ತಿದ್ಯಾ? ನೀನು ಏನಾದ್ರೂ ಕಳ್ತನ ಮಾಡಲು ಬಂದಿದ್ದೀಯಾ ಅಂತ. ನಂತರ ಅಜ್ಜಿ ಹೇಳ್ತಾಳೆ, ನಿನ್ನ ಬಗ್ಗೆ ನನಗೆ ಪೂರ್ತಿ ವಿಷಯ ಗೊತ್ತಾಗ್ಬೇಕು. ಈಗ ನಿನ್ನ ಬಗ್ಗೆ ನೀನು ಹೇಳ್ತೀಯ ಅಷ್ಟೇ ಅಂತ ಅಜ್ಜಿ ಕೇಳ್ತಾಳೆ. ಇಂದು ಈಗ ಬೇರೆ ದಾರಿ ಇಲ್ಲದೆ ಅಜ್ಜಿ ಮುಂದೆ ತನ್ನ ಕಥೆಯನ್ನ ಹೇಳೋಕೆ ಶುರು ಮಾಡ್ತಾಳೆ. ಒಂದು ಕಾಲದಲ್ಲಿ ಒಬ್ಬ ಭಯಾನಕ ರಾಕ್ಷಸನಿದ್ದ. ಆ ರಾಕ್ಷಸ ಒಬ್ಬ ರಾಜಕುಮಾರಿಯನ್ನ ತನ್ನ ಪ್ರೀತಿ ಬಲೆಗೆ ಬೀಳಿಸ್ಕೊಂಡಿರ್ತಾನೆ. ಆದ್ರೆ ಆ ಪ್ರೀತಿಯ ಹಿಂದೆ ಇದ್ದದ್ದು ಕೇವಲ ಮೋಸವಾಗಿರುತ್ತೆ. ಆ ಮಹಿಳೆಯನ್ನ ತನ್ನ ಗುಲಾಮಳಂತೆ ಬಳಸ್ಕೊಂಡಿರ್ತಾನೆ. ಹಾಗೆ ಆ ಮಹಿಳೆಗೆ ನಿಧಾನವಾಗಿ ತನ್ನ ಜೊತೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಅರ್ಥವಾಗುತ್ತೆ. ಅವಳು ಆ ರಾಕ್ಷಸನಿಂದ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಆ ರಾಕ್ಷಸನ ಹಿಡಿತದಿಂದ ಹೊರಬರುವುದು ಅಷ್ಟೊಂದು ಸುಲಭವಾಗಿರಲಿಲ್ಲ. ದಿನಗಳು ಕಳೆದಂತೆ ಆ ಮಹಿಳೆ ಅವನ ಎಲ್ಲಾ ಕಿರುಕುಳಗಳನ್ನ ಸಹಿಸಿಕೊಂಡು ಬದುಕ್ತಾ ಇರ್ತಾಳೆ. ಆದ್ರೆ ಒಂದು ದಿನ ಅವಳಿಗೆ ಗೊತ್ತಾಗುತ್ತೆ ಅವಳು ಗರ್ಭಿಣಿ ಅಂತ. ಆ ಕ್ಷಣದಲ್ಲಿ ಅವಳ ಮನಸ್ಸಿನಲ್ಲಿ ಒಂದು ಭಯ ಹುಟ್ಟುತ್ತೆ. ತನ್ನ ಮಗು ಕೂಡ ಆ ರಾಕ್ಷಸನಂತೆ ಆಗ್ಬಿಟ್ರೆ ಅಂತ. ಅಥವಾ ತನ್ನಂತೆ ಯಾರದ್ದೋ ಗುಲಾಮನಾಗಿ ಬದುಕಿದರೆ ಏನ್ ಮಾಡೋದು? ಹೀಗೆ ಆ ಭಯ ನಿಧಾನವಾಗಿ ಕೋಪವಾಗಿ ಬದಲಾಗುತ್ತಾ ಹೋಗುತ್ತೆ. ಒಂದು ರಾತ್ರಿ ಆ ಮಹಿಳೆ ಆ ರಾಕ್ಷಸನ್ನ ಕೊಂದು ಬಿಡ್ತಾಳೆ. ನಂತರ ಅವನ ದೇಹವನ್ನ ಮಣ್ಣಲ್ಲಿ ಹೂತಾಕ್ಬಿಡ್ತಾಳೆ. ಆದ್ರೆ ಆ ವಿಚಾರ ಪೊಲೀಸರಿಗೆ ಗೊತ್ತಾಗಿ ಅವಳನ್ನ ಹಿಡಿದು ಬಿಡ್ತಾರೆ. ಅವಳು ಜೈಲಿಗೆ ಹೋಗ್ತಾಳೆ. ಅದೇ ಜೈಲಿನಲ್ಲಿ ತನ್ನ ಮಗುವಿಗೆ ಜನ್ಮ ನೀಡ್ತಾಳೆ. ಅಂದಿನಿಂದ ಆ ಮಹಿಳೆ ಒಂದು ನಿರ್ಧಾರ ಮಾಡ್ತಾಳೆ. ನನ್ನ ಮಗ ಯಾವತ್ತೂ ಕೂಡ ಆ ರಾಕ್ಷಸನಂತೆ ಆಗ್ಬಾರ್ದು. ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಆಗ್ಬೇಕು. ಹಾಗೆ ಸಮಾಜದಲ್ಲಿ ಮೋಸ ಮಾಡುವವರ ಜೊತೆಗೆ ಸೇರಬಾರದು. ಹಾಗೆ ನನ್ನಂತೆ ಯಾರಿಗೂ ಕೂಡ ಗುಲಾಮನಾಗಿ ಬದುಕಬಾರದು ಅಂತ ಆ ಮಗುವನ್ನ ಬೆಳೆಸ್ತಾಳೆ. ಇಂದು ಈ ಕತೆ ಹೇಳ್ತಿರುವಾಗ ಆ ಅಜ್ಜಿಗೆ ಪೂರ್ತಿಯಾಗಿ ಅರ್ಥವಾಗಿ ಹೋಗುತ್ತೆ. ಇದು ಕೇವಲ ಕತೆ ಅಲ್ಲ. ಇದು ಇಂದುವಿನ ಸ್ವಂತ ಜೀವನದ ರಹಸ್ಯ ಅಂತ. ಅಜ್ಜಿ ಇಂದುವಿನ ಕಣ್ಣಿನ ನೋವನ್ನ ಅರ್ಥ ಮಾಡ್ಕೋತಾಳೆ. ಅವರು ನಿಧಾನವಾಗಿ ಹೇಳ್ತಾರೆ, ನಾನು ಸತ್ತ ನಂತರ ನನ್ನ ದೇಹವನ್ನು ಇದೇ ಬಂಗಲೆಯ ತೋಟದಲ್ಲಿ ಊತ್ಬಿಡು. ಅದರ ಮೇಲೆ ಒಂದು ಬಾಳೆಯ ಗಿಡವನ್ನ ನೆಡು. ನೀನು ಮತ್ತು ನಿನ್ನ ಮಗು ಇಲ್ಲೇ ಶಾಂತಿಯಿಂದ ಬದುಕಿ ಅಂತ ಹೇಳ್ತಾಳೆ. ಅಜ್ಜಿಯ ಈ ಪ್ರೀತಿ ಮತ್ತು ನಂಬಿಕೆಯನ್ನು ನೋಡಿ ಇಂದುನ ಮನಸ್ಸು ಕೂಡ ಬದಲಾಗುತ್ತೆ. ಇದುವರೆಗೆ ಯಾವ ಜಾಗವನ್ನು ಕೂಡ ತನ್ನ ಮನೆ ಅಂತ ಭಾವಿಸದ ಇಂದು ಮೊದಲ ಬಾರಿಗೆ ಒಂದು ನಿರ್ಧಾರ ಮಾಡ್ತಾಳೆ. ಇನ್ ಮುಂದೆ ನಾನು ಎಲ್ಲಿಗೂ ಕೂಡ ಹೋಗೋದಿಲ್ಲ. ಇದೇ ನನ್ನ ಕೊನೆಯ ಜಾಗ. ಹೀಗೆ ಅಂದ್ಕೋತಾಳೆ. ಆದ್ರೆ ಇಂದುವಿನ ಜೀವನದಲ್ಲಿ ಶಾಂತಿ ಹೆಚ್ಚು ದಿನ ಉಳಿಯುವುದಿಲ್ಲ. ಒಂದು ದಿನ ಅವಳು ಮಾರುಕಟ್ಟೆಗೆ ಹೋದಾಗ ಅವಳು ಮುಂದೆ ಇದ್ದಕ್ಕಿದ್ದಂತೆ ಜೈಲಿನ ಆ ಕುಖ್ಯಾತ ಮಹಿಳೆ ಶ್ಯಾಮಲ ಬಂದು ನಿಲ್ತಾಳೆ. ಶ್ಯಾಮಲ ಇಂದುಗೆ ನನ್ನ ಜೊತೆ ಕೆಲಸಕ್ಕೆ ಬಾ, ನನ್ನ ದಂಧೆಯಲ್ಲಿ ಸೇರಿಕೋ ಅಂತ ಒತ್ತಾಯ ಮಾಡ್ತಾಳೆ. ಆದ್ರೆ ಇಂದು ಭಯದಿಂದ ಅಲ್ಲಿಂದ ಓಡೋಗ್ತಾಳೆ. ಅವಳು ನೇರವಾಗಿ ಬಂಗಲೆಗೆ ಬಂದು ತನ್ನ ಎಲ್ಲಾ ಸಾಮಾನುಗಳನ್ನ ಬ್ಯಾಗ್ಗೆ ತುಂಬೋಕೆ ರೆಡಿ ಮಾಡ್ತಾಳೆ. ಚಿಕ್ಕ ವಸುದೇವ ಅಳುತ್ತಾ ಹೇಳ್ತಾನೆ, ಅಮ್ಮ, ನನಗೆ ಶಾಲೆಗೆ ಕಳಿಸು ಅಂತ. ಆದ್ರೆ ಒತ್ತಡ, ಭಯ ಮತ್ತೆ ಕೋಪದಿಂದ ಇಂದು ತನ್ನ ಮಗನ ಮೇಲೆ ಕೂಗಿಬಿಡ್ತಾಳೆ. ನಂತರ
ತನ್ನ ತಪ್ಪಿಗೆ ತಾನೇ ಅಳೋಕೆ ಶುರು ಮಾಡ್ತಾಳೆ. ಅದೇ ಸಮಯದಲ್ಲಿ ಆ ಒತ್ತಡದ ಪರಿಣಾಮವಾಗಿ ಅಜ್ಜಿಗೆ ತೀವ್ರವಾದ ಉಸಿರಾಟದ ಸಮಸ್ಯೆ ಶುರುವಾಗುತ್ತೆ. ಆಗ ಅವರಿಗೆ ಅಸ್ತಮಾ ಅಟ್ಯಾಕ್ ಕೂಡ ಬರುತ್ತೆ. ಇಂದು ತಕ್ಷಣ ಇನ್ಹೇಲರ್ ಅನ್ನ ತರೋಕೆ ಹೋಗ್ತಾಳೆ. ಆದ್ರೆ ಆ ಅಜ್ಜಿ ಅದನ್ನ ದೂರ ಎಸಿತಾಳೆ. ಅವರು ಇಂದುವಿನ ಕೈಯನ್ನ ಹಿಡಿದು ಹೇಳ್ತಾರೆ, "ಇದನ್ನೆಲ್ಲ ಬಿಟ್ಟು ಎಲ್ಲಿಗೆ ಹೋಗ್ತಿದ್ಯಾ? ಇಲ್ಲೇ ಬದುಕು. ಈ ಮಗುವಿಗಾಗಿ ನೀನು ಬದುಕಬೇಕು" ಅಂತ ಹೇಳ್ತಾರೆ. ಇದನ್ನ ಹೇಳಿದ ನಂತರ ಅಜ್ಜಿ ಇಂದುವಿನ ಮಡಿಲಲ್ಲೇ ತಮ್ಮ ಕೊನೆಯ ಉಸಿರನ್ನ ಎಳಿತಾಳೆ. ಅಜ್ಜಿಯ ಸಾವಿನಿಂದ ಇಂದು ಸಂಪೂರ್ಣವಾಗಿ ಮುರಿದು ಹೋಗ್ತಾಳೆ. ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ಯಾರೋ ಒಬ್ಬರು ತನ್ನನ್ನು ಮತ್ತು ತನ್ನ ಮಗನನ್ನ ಯಾವುದೇ ಸ್ವಾರ್ಥವಿಲ್ಲದೆ ಪ್ರೀತಿಸ್ತಿದ್ರು. ಈ ಪ್ರೀತಿಯನ್ನೇ ಈಗ ಕಳೆದುಕೊಂಡು ಬಿಟ್ಟಿದ್ಲು. ಆದ್ರೆ ಅಜ್ಜಿ ಕೊಟ್ಟ ಒಂದೇ ಒಂದು ಕೊನೆಯ ಮಾತುಗಳನ್ನ ಇಂದು ಮರೆಯಲಿಲ್ಲ. ಅವರ ಕೊನೆಯ ಆಸೆಯನ್ನ ಪೂರೈಸೋಕೆ ಇಂದು ಅಜ್ಜಿಯ ದೇಹವನ್ನ ಬಂಗಲೆಯ ತೋಟದಲ್ಲಿ ಗೌರವದಿಂದ ಹೂತು ಹಾಕ್ಬಿಡ್ತಾಳೆ. ಮತ್ತು ಅವರು ಹೇಳಿದಂತೆ ಅವರ ಸಮಾಧಿ ಮೇಲೆ ಒಂದು ಬಾಳೆಯ ಗಿಡವನ್ನ ನೆಡ್ತಾಳೆ. ಇದಾದ ನಂತರ ಅಜ್ಜಿಯ ಮಗ ಜೋಸೆಫ್ ವಿದೇಶದಿಂದ ಫೋನ್ ಮಾಡ್ತಾನೆ. ಫೋನ್‌ನಲ್ಲಿ ಅವನು ಹೇಳ್ತಾನೆ, "ಅಮ್ಮ ಹೇಗಿದ್ದಾರೆ?" ಅಂತ. ಆಗ ಇಂದು ಅವನಿಗೆ ಯಾವುದೇ ಅನುಮಾನ ಬರದಂತೆ ಮಾತಾಡ್ತಾಳೆ. "ಅವರು ಚೆನ್ನಾಗಿಯೇ ಇದ್ದಾರೆ. ಹಿಂದಿನಂತೆಯೇ ಸ್ವಲ್ಪ ಕೋಪ ಸ್ವಭಾವ ಇದೆ" ಅಂತ ಹೇಳಿ ಅವನಿಗೆ ನಂಬಿಕೆ ಬರುವಂತೆ ಮಾಡ್ತಾಳೆ. ಇಂದು ಈಗ ಒಂದು ನಿರ್ಧಾರ ಮಾಡ್ಕೊಂಡಿರ್ತಾಳೆ. ಇನ್ನು ಈ ಬಂಗಲೆಯನ್ನ ಬಿಟ್ಟು ಹೋಗುವುದಿಲ್ಲ. ಇದೇ ನನ್ನ ಮತ್ತೆ ನನ್ನ ಮಗನ ಮನೆ ಅಂತ ನಂಬಿರ್ತಾಳೆ. ಹಿಂದೆ ಅಜ್ಜಿ ಮಾಡಿದಂತೆ ಯಾರೂ ಒಳಗಡೆ ಬರದಂತೆ ಆ ಭಯದ ನಾಟಕವನ್ನ ಮುಂದುವರಿಸೋಕೆ ಶುರು ಮಾಡ್ತಾಳೆ. ಗ್ರಾಮದ ಹುಡುಗರು ಮತ್ತೆ ಮಾವಿನ ಹಣ್ಣನ್ನ ಕದಿಯೋಕೆ ಬಂದಾಗ ಅವಳು ಅದೇ ಖಾಲಿ ಇರುವ ಬಂದೂಕಿನಿಂದ ಗುಂಡು ಹಾರಿಸ್ತಾಳೆ. ಗುಂಡಿನ ಶಬ್ದ ಕೇಳಿ ಅವರು ಭಯದಿಂದ ಓಡಿ ಹೋಗ್ತಾರೆ. ಎಲ್ರಿಗೂ ಅನ್ಸಿರುತ್ತೆ ಅಜ್ಜಿ ಬದುಕಿದ್ದಾರೆ ಅನ್ನೋ ನಂಬಿಕೆ ಬಂದಿರುತ್ತೆ. ಒಂದು ದಿನ ಇಂದು ತನ್ನ ಮಗನನ್ನ ಶಾಲೆಯ ಬಸ್ ಹತ್ತಿಸಿ ಮನೆಗೆ ಬರ್ತಾ ಇರ್ತಾಳೆ. ಆಗ ಅವಳಿಗೆ ಒಂದು ವಿಚಿತ್ರ ಅನುಭವವಾಗುತ್ತೆ. ಯಾರೋ ತನ್ನನ್ನ ಹಿಂಬಾಲಿಸುತ್ತಿದ್ದಾರೆ ಅನ್ನೋ ಅನುಮಾನ ಅವಳಿಗೆ ಬರುತ್ತೆ. ಅವಳು ಆತಂಕದಿಂದ ಮನೆಗೆ ಬರ್ತಾಳೆ. ಸ್ವಲ್ಪ ಸಮಯದ ನಂತರ ಬಾಗಿಲನ್ನ ಯಾರೋ ತಟ್ತಾರೆ. ಇಂದು ಬಾಗಿಲನ್ನ ತೆರೆದಾಗ ಅವಳ ಮುಂದೆ ಅದೇ ಜೈಲಿನ ಶ್ಯಾಮಲ ನಿಂತಿರ್ತಾಳೆ. ಆ ಶ್ಯಾಮಲ ಯಾವುದೇ ಅನುಮತಿ ಇಲ್ಲದೆ ಬಲವಂತವಾಗಿ ಮನೆಯೊಳಗೆ ಬರ್ತಾಳೆ. ಅವಳು ಹೇಳ್ತಾಳೆ, "ಈ ಬಂಗಲೆಯೇ ನನ್ನ ಹೊಸ ದಂಧೆಯ ಜಾಗ. ಇಲ್ಲಿಂದಲೇ ನನ್ನ ಕೆಲಸ ನಡೆಸ್ತೇನೆ" ಅಂತ. ಇದನ್ನು ಕೇಳಿದ ಇಂದುಗೆ ಅರ್ಥವಾಗುತ್ತೆ, ಈ ಮಹಿಳೆ ತನ್ನ ಜೀವನ ಮತ್ತೆ ನನ್ನ ಮಗನ ಜೀವನವನ್ನು ನಾಶ ಮಾಡಬಹುದು ಅಂತ. ಇಂದುಗೆ ಬೇರೆ ದಾರಿನೇ ಇರೋದಿಲ್ಲ. ಅವಳು ಅಜ್ಜಿ ಕೊಟ್ಟ ಬಂದೂಕನ್ನ ತೆಗೆದುಕೊಳ್ತಾಳೆ. ಈ ಬಾರಿ ಅದರಲ್ಲಿ ಖಾಲಿ ಬುಲೆಟ್ ಇರೋದಿಲ್ಲ. ನಿಜವಾದ ಗುಂಡುಗಳನ್ನ ತುಂಬಿರ್ತಾಳೆ. ಶ್ಯಾಮಲ ಏನಾಗುತ್ತಿದೆ ಅಂತ ಅರ್ಥ ಮಾಡಿಕೊಳ್ಳುವಷ್ಟರಲ್ಲೇ ಇಂದು ಟ್ರಿಗರ್ ಒತ್ತಿ ಬಿಡ್ತಾಳೆ. ಗುಂಡು ತಗುಲಿ ಶ್ಯಾಮಲ ನೆಲಕ್ಕೆ ಬಿದ್ದು ಬಿಡ್ತಾಳೆ. ಇಂದುಗೆ ಈಗ ಮತ್ತೊಂದು ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಅದೇನ್ ಗೊತ್ತಾ? ಅವಳು ನೆಲದಲ್ಲಿದ್ದ ರಕ್ತವನ್ನ ಸ್ವಚ್ಛ ಮಾಡುತ್ತಿದ್ದಾಗ ಫೋನ್ ಬರುತ್ತೆ. ಅದು ಯಾರು ಗೊತ್ತಾ? ಅದೇ ಬ್ರೋಕರ್ ಅಪ್ಪೆ. ಅವನು ಹೇಳ್ತಾನೆ, "ಅಜ್ಜಿ ಮಗ ಜೋಸೆಫ್ ತನ್ನ ಕುಟುಂಬದ ಜೊತೆ ಇಂದು ಮಧ್ಯಾಹ್ನ 4 ಗಂಟೆಗೆ ನಿಮಗೆ ಸರ್ಪ್ರೈಸ್ ಕೊಡೋಕೆ ಬರ್ತಿದ್ದಾರೆ" ಅಂತ. ಆಗ ಗಡಿಯಾರ ನೋಡಿದಾಗ ಸಮಯ ಮಧ್ಯಾಹ್ನ 2 ಗಂಟೆ ಆಗಿರುತ್ತೆ. ಅಂದ್ರೆ ಇಂದು ಬಳಿ ಕೇವಲ 2 ಗಂಟೆಯ ಸಮಯ ಮಾತ್ರ ಉಳಿದಿರುತ್ತೆ. ಈಗ ಮನೆಯೊಳಗೆ ಒಂದು ಶವ ಇದೆ. ಅಜ್ಜಿಯನ್ನ ಈಗಾಗಲೇ ಹೂತು ಹಾಕಿದ್ದಾಳೆ ಮತ್ತು 4 ಗಂಟೆಗೆ ಎಲ್ಲರ ಮುಂದೆ ಅವಳ ಸತ್ಯ ಹೊರಬೀಳುವ ಸಾಧ್ಯತೆ ಇದೆ. ಹಾಗೆ ಇನ್ನೊಂದು ಕಡೆ ಮಧ್ಯಾಹ್ನ 12 ಗಂಟೆಗೆ ಶಾಲಾ ಬಸ್ ಚಿಕ್ಕ ವಸುದೇವನನ್ನ ಬಸ್ ಸ್ಟಾಂಡ್‌ನಲ್ಲಿ ಇಳಿಸಿ ಹೋಗುತ್ತದೆ. ತನ್ನ ತಾಯಿ ಕಲಿಸಿದ ಮಾತುಗಳನ್ನ ನೆನಪಿಸಿಕೊಂಡ ಬಾಲನ್ ಅಲ್ಲೇ ಸುಮ್ಮನೆ ನಿಂತು ತನ್ನ ತಾಯಿಗಾಗಿ ಕಾಯೋಕೆ ಶುರು ಮಾಡ್ತಾನೆ. ಅವನಿಗೆ ಗೊತ್ತಿರುತ್ತೆ ಈಗ ಬೇರೆ ಕಡೆಗೆ ಹೋಗ್ಬೇಕು ಅಂತ. ಅದೇ ಸಮಯದಲ್ಲಿ ಕತೆಗೆ ಒಬ್ಬ ಹೊಸಬನ ಪ್ರವೇಶವಾಗುತ್ತೆ. ಅವನೇ ಪವಿತ್ರನ್. ಅವನು ಕ್ರೂರ ಮತ್ತೆ ಅಹಂಕಾರಿ ಪೊಲೀಸ್ ಅಧಿಕಾರಿಯಾಗಿರ್ತಾನೆ. ಪವಿತ್ರನ್ ಅದೇ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವನಿಗೆ ಸಿಪ್ಲಿ ಎಂಬ ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿಯ ಜೊತೆ ಪ್ರೇಮ ಸಂಬಂಧ ಇರುತ್ತೆ. ಒಂದು ದಿನ ಪೊಲೀಸ್ ಸ್ಟೇಷನ್‌ಗೆ ಒಂದು ಸುದ್ದಿ ಬರುತ್ತೆ. ಬಸ್ ಸ್ಟಾಂಡ್ ಬಳಿ ಒಬ್ಬ ಚಿಕ್ಕ ಹುಡುಗ ಒಬ್ಬನೇ ನಿಂತಿದ್ದಾನೆ ಅಂತ. ಆ ವಿಷಯ ತಿಳಿದ ತಕ್ಷಣ ಪವಿತ್ರನ್ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಅವನು ನೋಡುವ ದೃಶ್ಯ ತುಂಬಾ ವಿಚಿತ್ರವಾಗಿರುತ್ತೆ. ಒಬ್ಬ ಚಿಕ್ಕ ಹುಡುಗ ಕೇವಲ ಒಳ ಉಡುಪಿನಲ್ಲಿ ಯಾರೊಂದಿಗೂ ಮಾತನಾಡದೆ ಒಬ್ಬನೇ ನಿಂತಿದ್ದಾನೆ. ಪವಿತ್ರನ್ ಆ ಮಗುವಿನ ಬಳಿ ಹೋಗ್ತಾನೆ. "ನಿನ್ನ ಹೆಸರೇನು? ನಿನ್ನ ಮನೆ ಎಲ್ಲಿದೆ? ನಿನ್ನ ತಂದೆ ತಾಯಿ ಎಲ್ಲಿದ್ದಾರೆ?" ಅಂತ. ಆದ್ರೆ ಬಾಲನ್ ಒಂದು ಮಾತನ್ನು ಕೂಡ ಮಾತಾಡೋದಿಲ್ಲ. ತನ್ನ ತಾಯಿ ಕಲಿಸಿದ ಮಾತು ಅವನಿಗೆ ನೆನಪಾಗುತ್ತೆ. ಅಪರಿಚಿತರು ಮತ್ತು ಪೊಲೀಸರ ಮುಂದೆ ಯಾವತ್ತೂ ತನ್ನ ಬಗ್ಗೆ ಹೇಳ್ಬಾರ್ದು. ಪವಿತ್ರನ್ ಏನೇ ಕೇಳಿದ್ರು ಕೂಡ ಬಾಲನ್ ಮೌನವಾಗಿ ಇರ್ತಾನೆ. ಕೊನೆಗೆ ಪವಿತ್ರನ್ ಅವನನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾನೆ. ರಾತ್ರಿ ಸಮಯದಲ್ಲಿ ಅವನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮರುದಿನ ಬೆಳಿಗ್ಗೆ ಪವಿತ್ರನ್ ಮತ್ತೆ ಬಸ್ ಸ್ಟಾಂಡ್ ಹತ್ರ ಹುಡುಕಾಟ ನಡೆಸ್ತಾ ಇರ್ತಾನೆ. ಯಾಕಂದ್ರೆ ಆ ಮಗುವಿನ ಬಗ್ಗೆ ಏನಾದ್ರೂ ಸುಳಿವು ಸಿಗ್ಬೋದು ಅಂತ. ಅಲ್ಲೇ ಪೊದೆಗಳ ನಡುವೆ ಒಂದು ಬ್ಯಾಗ್ ಮತ್ತೆ ಶಾಲೆಯ ಡ್ರೆಸ್ ಸಿಗುತ್ತೆ. ಅದನ್ನ ನೋಡಿದ ಪವಿತ್ರನ್ಗೆ ಒಂದು ಅನುಮಾನ ಬರುತ್ತೆ. ಈ ಮಗು ತನ್ನ ಗುರುತನ್ನ ಮರೆಮಾಚೋಕೆ ಸ್ವತಃ ತನ್ನ ಬಟ್ಟೆ ಮತ್ತೆ ಬ್ಯಾಗ್ ಅನ್ನ ಅಡಗಿಸಿದ್ದಾನೆ ಅಂತ. ನಂತರ ಪವಿತ್ರನ್ ಶಾಲೆಗೆ ಹೋಗಿ ವಿಚಾರಣೆ ಮಾಡ್ತಾನೆ. ಅಲ್ಲಿ ಅವನಿಗೆ ಒಂದು ದೊಡ್ಡ ಆಘಾತ ಎದುರಾಗುತ್ತೆ. ಅದು ಏನಂದ್ರೆ
ಶಾಲೆಯ ದಾಖಲೆಗಳ ಪ್ರಕಾರ ನಿಜವಾದ ವಸುದೇವ 6 ತಿಂಗಳ ಹಿಂದೆಯೇ ಸತ್ತೋಗಿದ್ದಾನೆ ಅಂತ. ಅಂದ್ರೆ ತನ್ನ ಮುಂದೆ ಇರುವ ಮಗು ಸತ್ತ ಮಗುವಿನ ಗುರುತನ್ನ ಬಳಸುತ್ತಿದ್ದಾನೆ ಅಂತ. ಪವಿತ್ರನ್ಗೆ ಈಗ ವಿಷಯ ಸ್ಪಷ್ಟವಾಗುತ್ತೆ. ಈ ಮಗು ಮತ್ತೆ ಅವನ ತಾಯಿ ಯಾರದೋ ಗುರುತನ್ನ ಕದ್ದುಕೊಂಡು ಬದುಕುತ್ತಿದ್ದಾರೆ ಅಂತ. ಇದಾದ ನಂತರ ಪವಿತ್ರನ್ ತನಿಖೆ ಶುರು ಮಾಡ್ತಾನೆ. ಅಜ್ಜಿಯ ಬಂಗಲೆ ತಲುಪ್ತಾನೆ. ಅಲ್ಲಿ ಈಗಾಗಲೇ ಪೊಲೀಸರು ಇರ್ತಾರೆ. ಅಲ್ಲಿದ್ದ ಅಧಿಕಾರಿಗಳು ಹೇಳ್ತಾರೆ, ಕೇರ್ ಟೇಕರ್ ಶರ್ಲಿ 2 ಕೊಲೆಗಳನ್ನ ಮಾಡಿದ್ದಾಳೆ. ಹೀಗೆ ಇರುವಾಗ ಈ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದ ಬಾಲನ್ ಲೇಡಿ ಪೊಲೀಸ್ ಅಧಿಕಾರಿ ಸಿಪ್ಲಿಯ ಗಮನವನ್ನ ತಪ್ಪಿಸಿ ಒಂದು ಅವಕಾಶ ಸಿಕ್ಕ ತಕ್ಷಣ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ. ಮೇಲಧಿಕಾರಿಗಳು ಕೋಪಗೊಂಡು ಪವಿತ್ರನ್ಗೆ ಪ್ರಶ್ನೆ ಮಾಡ್ತಾರೆ. ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಇಷ್ಟಪಡದ ಪವಿತ್ರನ್ ತನ್ನ ತಪ್ಪಿನ ಸಂಪೂರ್ಣ ಹೊಣೆಯನ್ನ ಸಿಪ್ಲಿಯ ಮೇಲೆ ಹಾಕಿಬಿಡ್ತಾನೆ. ಅವನು ಹೇಳ್ತಾನೆ, ಇವಳ ನಿರ್ಲಕ್ಷ್ಯದಿಂದ ಹುಡುಗ ತಪ್ಪಿಸಿಕೊಂಡಿದ್ದಾನೆ ಅಂತ. ಇದರಿಂದ ಸಿಪ್ಲಿಯ ಮನಸ್ಸು ಕೂಡ ಮುರಿದು ಹೋಗುತ್ತೆ. ತಾನು ಪ್ರೀತಿಸಿದ ವ್ಯಕ್ತಿಯೇ ತನ್ನನ್ನು ರಕ್ಷಿಸದೆ ತನ್ನ ಮೇಲೆ ತಪ್ಪು ಹಾಕಿದ್ದಾನೆ ಅನ್ನೋದನ್ನ ನೋಡಿ ಅವಳು ಪವಿತ್ರನ್ ಜೊತೆಗೆ ತನ್ನ ನಿಶ್ಚಿತಾರ್ಥವನ್ನ ಕ್ಯಾನ್ಸಲ್ ಮಾಡ್ಬಿಡ್ತಾಳೆ. ಪವಿತ್ರನ್ನ ಪ್ರೀತಿ ಕಳೆದು ಹೋಗಲು ಕಾರಣವಾದದ್ದು ಆ ಚಿಕ್ಕ ಬಾಲನ್ ಅಂತ ಅವನಿಗೆ ಅನ್ಸುತ್ತೆ. ಆದ್ರಿಂದ ಅವನ ಮನಸ್ಸಿನಲ್ಲಿ ಆ ಮಗುವಿನ ಮೇಲೆ ಭಯಾನಕ ದ್ವೇಷ ಹುಟ್ಟುತ್ತೆ. ಹೀಗೆ 8 ವರ್ಷಗಳು ಕಳೆದು ಹೋಗುತ್ತೆ. ಈಗ ಬಾಲನ್ ದೊಡ್ಡವನಾಗಿದ್ದಾನೆ. ಅವನು ಮತ್ತೆ ಆ ಊರಿಗೆ ಬರ್ತಾನೆ. ಅವನು ನೇರವಾಗಿ ಹಳೆಯ ಬಂಗಲೆಗೆ ಹೋಗ್ತಾನೆ. ಆದ್ರೆ ಆ ಬಂಗಲೆ ಒಂದು ಹಾಳಾದ ಅವಶೇಷವಾಗಿರುತ್ತೆ. ಅಲ್ಲಿ ಇದ್ದ ಕೆಲವು ಹುಡುಗರು ಅವನಿಗೆ ಹೇಳ್ತಾರೆ, ಇಲ್ಲಿ ಇದ್ದ ಕೇರ್ ಟೇಕರ್ 2 ಕೊಲೆಗಳನ್ನ ಮಾಡಿದ್ಲು. ನಂತರ ಪೊಲೀಸ್ ಅವಳನ್ನ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಬಾಲನ್ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿ ಅವನು ಪವಿತ್ರಳನ್ನ ಭೇಟಿ ಮಾಡ್ತಾನೆ ಮತ್ತು ತನ್ನ ತಾಯಿಯ ಬಗ್ಗೆ ಕೇಳ್ತಾನೆ. ಆದ್ರೆ ಪವಿತ್ರನ್ ಮನಸ್ಸಿನಲ್ಲಿ ಇನ್ನೂ ಹಳೆಯ ದ್ವೇಷ ಇರುತ್ತೆ. ನಿನಗೆ ನಿನ್ನ ಅಮ್ಮನ ಬಗ್ಗೆ ತಿಳಿಬೇಕಾ? ಅವಳು ಒಳ್ಳೆಯವಳಲ್ಲ ಅಂತ ಹೇಳ್ತಾನೆ. ಬಾಲನ್ ಕೈ ಮುಗಿದು ಬೇಡ್ಕೊಳ್ತಾನೆ. ದಯವಿಟ್ಟು ನನಗೆ ನನ್ನ ಅಮ್ಮನನ್ನ ಹುಡುಕಬೇಕು, ಅವರನ್ನ ಒಮ್ಮೆ ನೋಡ್ಬೇಕು ಅಂತ ಹೇಳ್ತಾನೆ. ಆದ್ರೆ ಪವಿತ್ರನ್ ಅವನ ನೋವನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ. ಅವನನ್ನ ಅವಮಾನಿಸುವಂತೆ ಮಾತಾಡ್ತಾನೆ. ಮೊದಲು ನನಗೆ ನೀರು ತಂದುಕೊಡು ಅಂತ ಕೇಳ್ತಾನೆ. ಬಾಲನ್ ನೀರು ತರಲು ಹೊರಗೆ ಬರ್ತಾನೆ. ಅಲ್ಲಿ ಅವನಿಗೆ ಒಬ್ಬ ಪೊಲೀಸ್ ಸಿಬ್ಬಂದಿ ಸುಮನ್ ಸಿಗ್ತಾನೆ. ಸುಮನ್ ನಿಧಾನವಾಗಿ ಬಾಲನ್ಗೆ ಎಚ್ಚರಿಕೆ ಕೊಡ್ತಾನೆ. ಪವಿತ್ರನ್ ಮೇಲೆ ನಂಬಿಕೆ ಇಡಬೇಡ. ಅವನು ಹೊರಗೆ ಒಂದು ರೀತಿ ಇರ್ತಾನೆ, ಹಾಗೆ ಒಳಗೆ ಒಂದು ರೀತಿ ಇರ್ತಾನೆ. ನಿಮ್ಮ ಅಮ್ಮನ ಬಗ್ಗೆ ನಿಜವಾದ ಮಾಹಿತಿ ಬೇಕಿದ್ರೆ ಹಳೆಯ ಅಧಿಕಾರಿ ಜಾರ್ಜ್ ಅನ್ನ ಮೀಟ್ ಮಾಡುವಂತ. ಬಾಲನ್ ಅದೇ ತಕ್ಷಣ ಜಾರ್ಜ್ ಅನ್ನ ಮೀಟ್ ಆಗ್ತಾನೆ. ಅಲ್ಲಿ ಜಾರ್ಜ್ ಬಾಲನ್ಗೆ ಹಳೆಯ ಘಟನೆಗಳನ್ನ ಹೇಳೋಕೆ ಶುರು ಮಾಡ್ತಾನೆ. ನಿಮ್ಮ ಅಮ್ಮ ಜೈಲಿನಲ್ಲಿದ್ದಾಗ ಪೊಲೀಸರ ಜೊತೆ ಜಗಳ ಮಾಡಿದ್ಲು. ಅಲ್ಲಿಂದ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡಿದ್ಲು. ಆ ಕಾರಣದಿಂದ ಅವಳನ್ನ ಮಾನಸಿಕ ಆಸ್ಪತ್ರೆಗೆ ಕಳಿಸಲಾಗಿದೆ. ಇದನ್ನ ಕೇಳಿದ ಬಾಲನ್ ಬೆಚ್ಚಿ ಬೀಳ್ತಾನೆ. ತಕ್ಷಣ ಅವನು ಆ ಮಾನಸಿಕ ಆಸ್ಪತ್ರೆಗೆ ಹೋಗ್ತಾನೆ. ಅಲ್ಲಿ ಸಿಬ್ಬಂದಿಯನ್ನ ಕೇಳ್ತಾನೆ, ಇಂದು ಅನ್ನೋ ಮಹಿಳೆ ಇಲ್ಲಿದ್ದಾರಾ ಅಂತ. ಆಗ ಆಸ್ಪತ್ರೆಯ ಸಿಬ್ಬಂದಿ ಹೇಳ್ತಾರೆ, ಹೌದು, ಅವರು ಇಲ್ಲೇ ಇದ್ರು. ಆದ್ರೆ 1 ವರ್ಷದ ನಂತರ ಅವರನ್ನ ಅವರು ಸಹೋದರ ಪವಿತ್ರನ್ ಬಂದು ಕರ್ಕೊಂಡು ಹೋದ ಅಂತ. ಇದನ್ನ ಕೇಳಿದ ಬಾಲನ್ಗೆ ಒಂದು ದೊಡ್ಡ ಸತ್ಯ ಅರ್ಥ ಆಗುತ್ತೆ. ಪವಿತ್ರನ್ ತನ್ನ ಹಳೆಯ ದ್ವೇಷಕ್ಕಾಗಿ ತನ್ನ ತಾಯಿಯನ್ನ ಇಲ್ಲೀಗಲ್ ಆಗಿ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ. ಆಗ ಬಾಲನ್ ತಕ್ಷಣ ಪವಿತ್ರನ್ ಬಳಿ ಹೋಗ್ತಾನೆ ಮತ್ತು ಕೋಪದಿಂದ ಹೇಳ್ತಾನೆ, ನನಗೆ ನನ್ನ ಅಮ್ಮನನ್ನ ಕೊಡು ಅಂತ ಕೇಳ್ತಾನೆ. ಆದ್ರೆ ಪವಿತ್ರನ್ ವ್ಯಂಗ್ಯವಾಗಿ ನಗ್ತಾನೆ. ನಕ್ಕು ಹೇಳ್ತಾನೆ, ಮೊದಲು ನಿನ್ನ ಗುರುತಿನ ಚೀಟಿಯನ್ನು ಕೊಡು. ಇದನ್ನು ಕೇಳಿದ ಬಾಲನ್ಗೆ ಒಂದು ಹೊಸ ಐಡಿಯಾ ಕೂಡ ಬರುತ್ತೆ. ಆಗ ಅವನು ಹೇಳ್ತಾನೆ, ನಾನು ದೇಶದ ಮೋಸ್ಟ್ ವಾಂಟೆಡ್ ಬ್ಯಾಂಕ್ ದರೋಡೆಕೋರ ಅಬ್ಬಾಸ್ನನ್ನ ಹಿಡಿದುಕೊಟ್ರೆ ನನ್ನ ಅಮ್ಮನನ್ನು ಬಿಡ್ತೀಯಾ ಅಂತ ಕೇಳ್ತಾನೆ. ಈ ಮಾತನ್ನ ಕೇಳಿದ ಪವಿತ್ರನ್ಗೆ ಆಶ್ಚರ್ಯ ಆಗುತ್ತೆ. ಆದ್ರೂ ಕೂಡ ಅವನು ಒಪ್ಕೋತಾನೆ. ಆದ್ರೂ ಕೂಡ ವೀಕ್ಷಕರೇ, ಈ ಅಬ್ಬಾಸ್ ಬಾಲನ್ಗೆ ಹೇಗೆ ಗೊತ್ತು? ಹೇಗೆ ಅಂದ್ರೆ ಆ ರಾತ್ರಿ ಅವನು ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಬಾಲನ್ ಪೊಲೀಸ್ ಮನೆಯಿಂದ ತಪ್ಪಿಸಿಕೊಂಡ ನಂತರ ಅವನು ಅಡಗಿಕೊಳ್ಳಲು ಒಂದು ಟ್ರಕ್ ಒಳಗೆ ಹತ್ತುತ್ತಾನೆ. ಆ ಟ್ರಕ್ ಯಾರ್ದಂದ್ರೆ ಆ ದರೋಡೆಕೋರ ಅಬ್ಬಾಸ್ದೇ ಆಗಿರುತ್ತೆ. ಅಬ್ಬಾಸ್ ಟ್ರಕ್ನಿಂದ ಹಿಡಿದಾಗ ಬಾಲನ್ ಅವನ ಹಿಂದೆ ಹೋಗ್ತಾನೆ. ಈ ಚಿಕ್ಕ ಹುಡುಗನನ್ನು ನೋಡಿ ಅಬ್ಬಾಸ್ ಅವನನ್ನ ತನ್ನ ಜೊತೆ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕಳ್ಳತನ ಮಾಡುವ ಮಕ್ಕಳ ಗುಂಪಿನಲ್ಲಿ ಬಾಲನ್ನು ಕೂಡ ಸೇರಿಸ್ತಾನೆ. ಆದ್ರೆ ಬಾಲನ್ನ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ ಇರುತ್ತೆ, ತನ್ನ ತಾಯಿಯನ್ನ ಮತ್ತೆ ಹುಡುಕ್ಬೇಕು. ಆದ್ರೆ ಅವನಿಗೆ ಆ ತಾಯಿ ಮತ್ತೆ ಸಿಗೋದೇ ಇಲ್ಲ. ಹಾಗೆ ವರ್ಷಗಳು ಕೂಡ ಕಳೆದಿರ್ತವೆ. ದೊಡ್ಡವನಾದ ಬಾಲನ್ ಅಬ್ಬಾಸ್ ಕೇಳಿರ್ತಾನೆ, ನಾನು ಇಲ್ಲಿಂದ ಹೋಗ್ಬೇಕು, ನನ್ನ ತಾಯಿಯನ್ನು ಹುಡುಕ್ಬೇಕು ಅಂತ. ಹಾಗೆ ನನ್ನದೇ ಆದ ಜೀವನವನ್ನ ನಾನು ಶುರು ಮಾಡ್ಬೇಕು ಅಂತ ಹೇಳಿರ್ತಾನೆ. ಈಗ ಸ್ಟೋರಿ ಪ್ರೆಸೆಂಟ್ಗೆ ಬರುತ್ತೆ. ಬಾಲನ್ ಪವಿತ್ರನ್ಗೆ ಅಬ್ಬಾಸ್ನ ಎಲ್ಲಾ ಡೀಟೇಲ್ಸ್ನ ಕೊಡ್ತಾನೆ. ಪವಿತ್ರನ್ ತನ್ನ ಪೊಲೀಸ್ ಪಡೆಯೊಂದಿಗೆ ಅಲ್ಲಿಗೆ ತಲುಪಿ ಅಬ್ಬಾಸನ್ನ ಸುತ್ತುವರೆದು ಬಂಧಿಸ್ತಾರೆ. ಅಬ್ಬಾಸ್ಗೆ ಕೈಗೆ ಕಡಿವಾಣ ಹಾಕುವ ಸಮಯದಲ್ಲಿ ಅವನು ಬಾಲನ್ನನ್ನ ನೋಡ್ತಾನೆ. ಅವನ ಮುಖದಲ್ಲಿ ವಿಚಿತ್ರ ಭಾವನೆ ಕೂಡ ಮೂಡುತ್ತೆ. ಅವನು ಹೇಳ್ತಾನೆ, ನಾನು ನಿನ್ನ ಅಮ್ಮನನ್ನ ಹುಡುಕಿದ್ದೇನೆ, ಅವಳು ಮೆಂಟಲ್ ಹಾಸ್ಪಿಟಲ್ನಲ್ಲಿ ಇದ್ದಾಳೆ, ಆದ್ರೆ ಪವಿತ್ರನ್ ಅವಳನ್ನ ಕರ್ಕೊಂಡು ಹೋದ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಬಾಲನ್ಗೆ ಒಂದು ಸತ್ಯ ಅರ್ಥ ಆಗುತ್ತೆ. ಅಬ್ಬಾಸ್ ಕೇವಲ ಒಬ್ಬ ಅಪರಾಧಿ ಅಲ್ಲ, ಇಷ್ಟು ವರ್ಷಗಳ ಕಾಲ ಬಾಲನ್ಗೋಸ್ಕರ ಅವನ ತಾಯಿಯನ್ನು ಹುಡುಕಲು ಪ್ರಯತ್ನ ಮಾಡಿದ ಒಬ್ಬ ವ್ಯಕ್ತಿ.
ಅದೇ ಸಮಯದಲ್ಲಿ ಬಾಲನ್ ತನ್ನ ಬುದ್ಧಿವಂತಿಕೆಯಿಂದ ಪವಿತ್ರ ನೋಡದ ಹಾಗೆ ಹೇಗೋ ಮಾಡಿ ಅವನ ಜೇಬಿನಿಂದ ಕಡಿವಾಣದ ಕೀಯನ್ನ ತೆಗೆದುಕೊತಾನೆ ಮತ್ತು ಅದನ್ನ ಅಬ್ಬಾಸ್ಗೆ ಕೊಡ್ತಾನೆ. ಹಾಗೆ ಪವಿತ್ರನ್ ಬಳಿ ಹೋಗಿ ನನ್ನ ಅಮ್ಮನನ್ನ ಬಿಟ್ಬಿಡು, ಎಲ್ಲಿದ್ದಾಳೆ ನಮ್ಮಮ್ಮ ಅಂತ ಕೇಳ್ತಾನೆ. ಕೊನೆಯ ಬಾರಿಯಾದ್ರೂ ನಮ್ಮಮ್ಮನ್ನ ನಾನು ನೋಡ್ತೀನಿ ಹೀಗೆ ಹೇಳಿದಾಗ ಪವಿತ್ರನ್ ಬಾಲನನ್ನ ಒಂದು ಹಳೆಯ ಕತ್ತಲೆ ಕೋಣೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಬ್ಬ ಮಹಿಳೆ ಬಂದಿಯಾಗಿರ್ತಾಳೆ. ಬಾಲನ್ ಆ ಮಹಿಳೆಯ ಮುಖವನ್ನು ನೋಡಿದ ತಕ್ಷಣ ಸುಮ್ಮನೆ ಅಲ್ಲಿಂದ ಹೊರಟು ಹೋಗ್ತಾನೆ. ಯಾಕಂದ್ರೆ ಅವಳು ಅವನ ತಾಯಿ ಇಂದು ಆಗಿರೋದಿಲ್ಲ. ಅವಳು ಅದೇ ನಿಜವಾದ ಮಾನಸಿಕ ಅಸ್ವಸ್ಥ ಮಹಿಳೆ. ಮೊದಲು ಬಾಲನ್ನ ತಾಯಿ ಅವಳ ಐಡಿಯನ್ನು ಕದ್ದು ಯೂಸ್ ಮಾಡ್ತಿರ್ತಾಳಲ್ಲ, ಆ ಮಾನಸಿಕ ಕಾಯಿಲೆಯ ಮಹಿಳೆಯೇ ಅವಳಾಗಿರ್ತಾಳೆ. ಅವಳ ಹೆಸರೇ ಶರ್ಲಿ. ವೀಕ್ಷಕರೇ, ಇಲ್ಲಿ ಕಥೆಯ ಅತಿ ದೊಡ್ಡ ರಹಸ್ಯ ಬದಲಾಗುತ್ತೆ. ಇಂದು ಶ್ಯಾಮಲ ಅವಳನ್ನ ಕೊಂದ ನಂತರ ಅವಳ ಬಳಿ ಕೇವಲ 2 ಗಂಟೆ ಮಾತ್ರ ಇರುತ್ತೆ. ಅಜ್ಜಿಯ ಮಗ ಜೋಸೆಫ್ ಮತ್ತು ಅವನ ಕುಟುಂಬ 4 ಗಂಟೆಗೆ ಬರುವ ಮುಂಚೆ ತನ್ನ ಎಲ್ಲಾ ಗುರುತುಗಳನ್ನು ಅಳಿಸಬೇಕಿತ್ತು. ಆ ಸಮಯದಲ್ಲಿ ಇಂದುಗೆ ಒಂದು ಉಪಾಯ ಉಳಿಯುತ್ತೆ. ಅವಳು ಆ ಮಾನಸಿಕ ಅಸ್ವಸ್ಥ ಮಹಿಳೆ ಶರ್ಲಿಯನ್ನ ಕರ್ಕೊಂಡು ಬರ್ತಾಳೆ. ಅವಳನ್ನ ಸಿದ್ಧಪಡಿಸಿ ಅವಳ ಕೈಯಲ್ಲಿ ಬಂದೂಕನ್ನು ಇಡ್ತಾಳೆ. ನಂತರ ಅವಳು ಹಿಂಬದಿಯ ದಾರಿಯಿಂದ ಅಲ್ಲಿಂದ ತಪ್ಪಿಸ್ಕೊಳ್ತಾಳೆ. ಸ್ವಲ್ಪ ಸಮಯದ ನಂತರ ಜೋಸೆಫ್ ಮತ್ತು ಅವನ ಕುಟುಂಬ ಆ ಬಂಗಲೆಗೆ ಬರ್ತಾರೆ. ಅಲ್ಲಿ ಬಂದೂಕು ಹಿಡಿದು ನಿಂತಿದ್ದ ಶರ್ಲಿಯನ್ನ ನೋಡಿ ಅವಳೇ ಕೇರ್ ಟೇಕರ್ ಶರ್ಲಿ ಅಂತ ಭಾವಿಸ್ತಾರೆ. ಪೊಲೀಸರು ಕೂಡ ಅದನ್ನೇ ನಂಬ್ತಾರೆ. 2 ಕೊಲೆ ಮಾಡಿದವಳು ಇವಳೇ ಅಂತ ಹೇಳಿ ಶರ್ಲಿಯನ್ನ ಬಂಧಿಸ್ತಾರೆ. ಅವಳನ್ನ ಮಾನಸಿಕ ಆಸ್ಪತ್ರೆಗೆ ಕಳಿಸ್ತಾರೆ. ಅಂದ್ರೆ ಇಂದು ನನ್ನ ಪೊಲೀಸರು ಯಾವತ್ತೂ ಕೂಡ ಹಿಡಿದಿರ್ಲಿಲ್ಲ. ಅವಳು ತನ್ನ ಮಗನ ಜೊತೆ ಎಲ್ಲೋ ಹೊಸ ಜೀವನವನ್ನ ಆರಂಭಿಸಿರ್ತಾಳೆ. ಈ ಸತ್ಯ ತಿಳಿದ ನಂತರ ಬಾಲನ್ನ ಕಣ್ಣಲ್ಲಿ ನೀರು ತುಂಬುತ್ತೆ. ಅವನಿಗೆ ಈಗ ಅರ್ಥ ಆಗುತ್ತೆ, ತನ್ನ ತಾಯಿ ಅವನನ್ನ ಬಿಟ್ಟು ಹೋಗಲಿಲ್ಲ. ಅವಳು ಇಷ್ಟು ವರ್ಷ ತನ್ನ ಮಗನಿಗಾಗಿ ಕಾಯ್ತಾ ಇರ್ತಾಳೆ. ಬಾಲನ್ ತಕ್ಷಣ ಓಡೋಗ್ತಾನೆ ಅದೇ ಹಳೆಯ ಬಸ್ ಸ್ಟ್ಯಾಂಡ್ ಕಡೆಗೆ. ಯಾಕಂದ್ರೆ ಅವನ ತಾಯಿ ಅವನಿಗೆ ಬಾಲ್ಯದಲ್ಲಿ ಹೇಳಿರ್ತಾಳೆ, ಎಲ್ಲಾ ಪರಿಸ್ಥಿತಿಯಲ್ಲೂ ನೀನು ನನ್ನನ್ನು ಹುಡುಕಬೇಕಾದ್ರೆ ಈ ಜಾಗದಲ್ಲಿ ಕಾಯಿ, ನಾನು ಖಂಡಿತ ಬರ್ತೀನಿ ಅಂತ. ಆಗ ಸಂಜೆಯ ಸಮಯ ಬಾಲನ್ ಅದೇ ಹಳೆಯ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತಾನೆ. ಅವನ ಕಣ್ಣುಗಳು ರಸ್ತೆಯ ಕಡೆಗೆ ನೋಡ್ತಾ ಇರ್ತವೆ. ಮನಸ್ಸಿನಲ್ಲಿ ಒಂದೇ ಒಂದು ಆಸೆ, ನನ್ನ ಅಮ್ಮ ಮತ್ತೆ ನನಗೆ ಸಿಕ್ಕೇ ಸಿಗ್ತಾಳೆ ಅಂತ. ಎಷ್ಟು ವರ್ಷಗಳು ಕಳೆದಿದ್ರೂ ತಾಯಿಯ ಮೇಲಿನ ಅವನ ನಂಬಿಕೆ ಮಾತ್ರ ಕಡಿಮೆ ಆಗಿರೋದಿಲ್ಲ. ಅದೇ ಸಮಯದಲ್ಲಿ ಹತ್ತಿರದ ಒಂದು ಕೊಟ್ಟಿಗೆಯಿಂದ ಒಬ್ಬ ಮಹಿಳೆ ಹೊರಗಡೆ ಬರ್ತಾಳೆ. ಆ ಮಹಿಳೆ ತಲೆ ಎತ್ತಿ ನೋಡ್ತಾಳೆ. ಅವಳು ಬೇರೆ ಯಾರೂ ಅಲ್ಲ, ಅವಳೇ ಬಾಲನ್ನ ನಿಜವಾದ ತಾಯಿ ಇಂದು. ಕಳೆದ 8 ವರ್ಷಗಳಿಂದ ಅದೇ ಬಸ್ ಸ್ಟ್ಯಾಂಡ್ ಹತ್ತಿರ ಕೂಲಿ ಕೆಲಸ ಮಾಡಿಕೊಂಡು ಪ್ರತಿದಿನ ತನ್ನ ಮಗನಿಗಾಗಿ ಕಾಯ್ತಾ ಇರ್ತಾಳೆ. ಅವಳಿಗೆ ಒಂದು ನಂಬಿಕೆ ಇರುತ್ತೆ, ನನ್ನ ಮಗ ಒಂದಲ್ಲ ಒಂದು ದಿನ ನನ್ನ ನೋಡೋಕೆ ಅಂತ ಬಂದೇ ಬರ್ತಾನೆ ಅಂತ. ನಂತರ ತಾಯಿ ಮತ್ತೆ ಮಗ ಮತ್ತೆ ಭೇಟಿಯಾಗಿರ್ತಾರೆ. ಆ ಕ್ಷಣದಲ್ಲಿ 8 ವರ್ಷಗಳ ನೋವು, ಕಾಯೋದು, ಕಷ್ಟ ಎಲ್ಲವೂ ಕೂಡ ಕಣ್ಣೀರಾಗಿ ಹೊರಬರುತ್ತೆ. ಇಂದು ನಿಧಾನವಾಗಿ ಹೇಳ್ತಾಳೆ, ನಾನು ಹೇಳಿದ್ದೆ ಅಲ್ವಾ ಅಮ್ಮ ಖಂಡಿತ ಬರ್ತಾಳೆ ಅಂತ. ಬಾಲನ್ ತನ್ನ ತಾಯಿಯನ್ನ ತುಂಬಾ ಗಟ್ಟಿಯಾಗಿ ಅಪ್ಕೋತಾನೆ. ಆಗ ಕೇಳ್ತಾನೆ, ಅಮ್ಮ ಈಗ ನಮ್ಮ ಹೊಸ ಕಥೆ ಏನು, ನಮ್ಮ ಹೊಸ ಹೆಸರೇನು ಅಂತ. ಇಂದು ತನ್ನ ಮಗನ ಕಿವಿ ಹತ್ರ ಬಂದು ಒಂದು ಹೊಸ ಹೆಸರನ್ನು ನಿಧಾನವಾಗಿ ಹೇಳ್ತಾಳೆ. ಮತ್ತೆ ತಾಯಿ ಮತ್ತೆ ಮಗ ಹೊಸ ಗುರುತಿನೊಂದಿಗೆ ಹೊಸ ಜೀವನವನ್ನು ಮಾಡಲು ಅಲ್ಲಿಂದ ಹೊರಟೋಗ್ತಾರೆ. ಇದರಿಂದ ಅದ್ಭುತ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ಬಾಲನ್ ದ ಬಾಯ್ ಕೇವಲ ಒಂದು ಸಿನಿಮಾ ಅಲ್ಲ, ಇದು ಒಬ್ಬ ತಾಯಿ ತನ್ನ ಮಗನಿಗಾಗಿ ಯಾವ ಮಟ್ಟಿಗೆ ಹೋರಾಡ್ಬೋದು ಅನ್ನೋದನ್ನ ತೋರಿಸಿದ ಕತೆ. ಒಂದು ತಾಯಿ ತನ್ನ ಮಗನ ಸುರಕ್ಷತೆಗಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡ್ತಾಳೆ. ಸುಳ್ಳು ಹೇಳಿದ್ರು, ಹೊಸ ಹೆಸರು ಇಟ್ಟರು, ಪ್ರತಿ ಕ್ಷಣ ಭಯದಲ್ಲಿ ಬದುಕಿದ್ರು ಕೂಡ ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಗುರಿ ಇತ್ತು, ತನ್ನ ಮಗ ಚೆನ್ನಾಗಿರ್ಬೇಕು. ವೀಕ್ಷಕರೇ, ಈ ಕತೆ ನಿಮ್ಮ ಮನಸ್ಸನ್ನು ಮುಟ್ಟಿದ್ರೆ, ನಿಮ್ಮ ತಾಯಿ ನಿಮಗೆ ನೆನಪಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಪ್ರೀತಿಯನ್ನು ತೋರಿಸಿ. ಇಂಥ ಹೃದಯ ಮುಟ್ಟುವ ಕತೆ ಮತ್ತು ಸಸ್ಪೆನ್ಸ್ ತುಂಬಿದ ಸಿನಿಮಾಗಳನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೀಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಅದ್ಭುತ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.